ನಿಶಿಕಾ, ಚಿನ್ಮಯಿ, ಸಿಂಧೂರ ಇವರು ಈಗ ನೃತ್ಯ ಪ್ರದರ್ಶನ ಮಾಡಿದರ ಬಳಿಕ ಶಿವಮಹಾತ್ಮ ಎನ್ನುವಂಥ ಯಕ್ಷಗಾನ, ಭಾಗವತರು ಅಶೋಕ್ ಬೋಳೂರು, ಚೆಂಡೆ ಶಿವಪ್ರಸಾದ್ ಪ್ರಭು, ಮದ್ದಳೆಯಲ್ಲಿ ರವಿಶಂಕರ ಕಾವೂರು, ಪಾತ್ರವರ್ಗದಲ್ಲಿ ರಾಜನಾಗಿ ನಿಹಾಲ್ ಪೂಜಾರಿ, ಮಹಾರಾಣಿಯಾಗಿ ಕುಮಾರಿ ನಿತ್ಯಶ್ರೀ ಪೂಜಾರಿ, ರಾಜಕುಮಾರಿಯಾಗಿ ವರ್ಕಾಡೇಶಿ ರವಿಯಲೇವರಾಯ, ಸನ್ಯಾಸಿಯ ಪಾತ್ರವನ್ನು ಸುರೇಶ್ ಕುಲಾಲ್ ಇವರು ನಡೆಸಿಕೊಡ್ತಾರೆ. ಬ್ರಹ್ಮಕುಮಾರಿಯಾಗಿ BK ಸಂತೋಷ್ ಅವರು ಪಾತ್ರ ನಿರ್ವಹಣೆ ಮಾಡ್ತಾರೆ. ಮಾಯಾಸುರನಾಗಿ ವಿಜಯಲಕ್ಷ್ಮಿ LN, ಕ್ರೋಧಾಸುರನಾಗಿ ಪ್ರತೀಕ್ ರಾವ್, ಮೋಹಾಸುರನಾಗಿ ತ್ರಿಶಾಲ್ ಪೂಜಾರಿ, ಲೋಭಾಸುರನಾಗಿ ಹನ್ಸಿಕಾ ಪೂಜಾರಿ, ಕಾಮಾಸುರನಾಗಿ ಸೈಷಾ ಭಂಡಾರಿ, ಅಹಂಕಾರ ಪಾತ್ರವನ್ನು ರೇವಂತ್ ರವರು ನಿರ್ವಹಣೆ ಮಾಡ್ತಾರೆ. ಈಗ ನಿಮ್ಮ ಮುಂದೆ ಬ್ರಹ್ಮಕುಮಾರೀಶ್ವರ ಯಕ್ಷಗಾನ ಹಾಗೂ ನೃತ್ಯ ಕಾರ್ಯಕ್ರಮ. ಬನ್ನಿ, ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರು ಊಟ ಆಗಲಿಲ್ಲ ಅವ್ರದ್ದು आनन्दरूपायै नमः। स्वागत सुस्वागत स्वागत सुस्वागत। ज्योतिर्लोकवासी परमधामवासी मुक्तिधामवासी आत्मलोकनिवासी शिवने स्वागत सुस्वागत। आत्मलोकनिवासी शिवने स्वागत सुस्वागत स्वागत सुस्वागत स्वागत सुस्वागत। अचिन्त्यरूपम् अकायम् अभोक्तम् अजम् अनादिम् आदित्यवर्णम् अचिन्त्यरूपम् अकायम् अभोक्तम् परञ्ज्योतिरूपं परमं पवित्रं परब्रह्मरूपम् ओङ्कारेश्वरम्। स्वागतं तव स्वागतं तव स्वागतं तव स्वागतं तव स्वागतं। लयकर्तनु नीने भुवनेश्वर। आदि मध्य अन्त्य सर्वज्ञनु नीने ज्ञानसागर नीने ज्ञानेश्वर। कल्पवृक्ष
ಜಗದೀಶ್ವರ ಗೀತೆಯ ಭಗವಂತ ಜಗದೀಶ್ವರ ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ಶಿವನ ಮನೆಗೆ ಬಂದಿಗ ನಿಮಗೆ ಸಂಕಲ್ಪಗಳ ಹೂವಾಲೆಯೊಂದಿಗೆ ನಯನದಿ ಸ್ವಾಗತ ನುಡಿಯಲಿ ಸ್ವಾಗತ ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ಇಂದು ಅರಳಿದೆ ಭಾಗ್ಯದ ರೇಖೆ ಸಂತಸ ತಂದಿದೆ ಮನಕ್ಕೆ ಮನದಿಂ ಸ್ವಾಗತ ಗೈಯುವೆವು ಸ್ನೇಹ ಪುಷ್ಪಗಳ ಮಳೆಗರೆಯುವೆವು ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ನಯನದಿ ಸ್ವಾಗತ ನುಡಿಯಲಿ ಸ್ವಾಗತ ಇಡುವೆವು ಹಣೆಯಲಿ ವಿಜಯದ ತಿಲಕ ಸ್ವೀಕರಿಸೆಮ್ಮಯ ಸ್ವಾಗತ ತಂದೆ ವಾಣಿಗೆ ಸ್ವಾಗತ ಮಾಡುವೆವು ಜ್ಯೋತಿಗೆ ಸ್ವಾಗತ ನೀಡುವೆವು ಪ್ರೀತಿ ತುಂಬಿ ತುಳುಕಾಡುವೆವು ಶಿವನಿಗೆ ಸ್ವಾಗತ ಮಾಡುವೆವು ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ಶಿವನ ಮನೆಗೆ ಬಂದಿಗ ನಿಮಗೆ ಸಂಕಲ್ಪಗಳ ಹೂಮಾಲೆಯೊಂದಿಗೆ ನಯನದಿ ಸ್ವಾಗತ ನುಡಿಯಲಿ ಸ್ವಾಗತ ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ತೆಂಗಿನಕಾಯಿ ಕಡಲೆಯೋ
ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವಣಿಪೆನಿ ಕಥಾಮೃತವ ಬಳಿರೆ ಪರಾಕ್ರಮ ಕಂಠೀರವ ಅಲ್ಲಿರೇನಯ್ಯ ಇರುವಂತಹ ಸ್ಥಳ ಶಿವಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ವೀರ ಶ್ವಧ್ವಜನೆಂದು ಬಲ್ಲೆವು. ನಾನೇ ಸರಿ ಹೊರಟು ಬಂದ ಕಾರ್ಯ ಅನೇಕವಿದೆ, ಲಾಲಿಸಬೇಕು. ಪರಮ ಪಾವನವೇನೀಪ ಶಿವಪುರ ತೊಳಗೆ ತೀರ್ಥರೂಪರ ಆಜ್ಞೆಯಂತೆ ಶಿವಪುರದ ರಾಜ್ಯಭಾರದ ಹೊಣೆಯನ್ನು ಪಡೆದ ನಂತರ ಪ್ರಜೆಗಳನ್ನು ನನ್ನ ಸ್ವಂತ ಪರಿವಾರವೆಂದು ಭಾವಿಸಿ ಅವರ ಎಲ್ಲ ದುಃಖ ಸಂತಾಪಗಳಿಗೆ ಹೆಗಲು ಕೊಟ್ಟು ನಿಂತು ಅವರ ಸುಖ ಸಂಭ್ರಮಗಳಲ್ಲಿ ತಾನು ಸಂತಸ ಪಡುತ್ತಾ ಶಿವನ ದಯೆಯಿಂದ ತನ್ನ ಕರ್ತವ್ಯಗಳನ್ನು ಸುಸೂತ್ರವಾಗಿ ನಡೆಸುತ್ತಾ ಬಂದಿರುವೆನು ಎಂದು ಭಾವಿಸುತ್ತೇನೆ. ಹೌದು ಸ್ವಾಮಿ. ಮಹಾರಾಣಿ, ಶಿವನ ಭಕ್ತರಾಗಿರುವ ನಾವು ರಾಜ್ಯದೆಲ್ಲೆಡೆ ಶಿವಾಲಯಗಳನ್ನು ಸ್ಥಾಪಿಸಿ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಯಜ್ಞ ಯಾಗಗಳನ್ನು ನಡೆಸುತ್ತಾ ಬಂದಿರುವವರು. ಇದರ ಫಲಸ್ವರೂಪವಾಗಿ ಶಿವಪುರದ ಸಾಮ್ರಾಜ್ಯದ ಜನರು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ ಎಂಬುದು ನನ್ನ ಭಾವನೆ. ಹೌದು ಸ್ವಾಮಿ.
ಒಂದು ಸಮಯದಲ್ಲಿ ಸಂತಾನ ಪ್ರಾಪ್ತಿಯಾಗದ ಕೊರಗಿನಲ್ಲಿದ್ದಾಗ ರಾಜ ಪುರೋಹಿತರ ಸಲಹೆಯಂತೆ ಉತ್ತರದ ಕೇದಾರನಾಥದಿಂದ ದಕ್ಷಿಣದ ರಾಮೇಶ್ವರದವರೆಗೆ ಯಾತ್ರೆಯನ್ನು ಮಾಡಿ ಎಲ್ಲ ಪ್ರಮುಖ ಶಿವಾಲಯಗಳ ದರ್ಶನವನ್ನು ಮಾಡಿ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿದರ ಫಲಸ್ವರೂಪವಾಗಿಯೇ ಒಂದು ಹೆಣ್ಣು ಮಗುವಿಗೆ ತಂದೆ ತಾಯಿಗಳಾಗುವ ಭಾಗ್ಯವು ನಮಗೆ ಒದಗಿ ಬಂದಿದೆ. ಹೌದು. ಆ ಮಗುವನ್ನು ಶಿವನಿಂದ ನಮಗೆ ದೊರೆತಿರುವ ವರದಾನವೆಂದು ಭಾವಿಸಿ ಅವಳಿಗೆ ಶಿವೆ ಎಂಬ ನಾಮಕರಣ ಮಾಡಿ ಅತಿ ಪ್ರೀತಿಯಿಂದ ಲಾಲನೆ ಮಾಡಿಕೊಂಡು ಬಂದವರು ನಾವು. ಹೌದು ಸ್ವಾಮಿ, ನಮ್ಮ ಭಕ್ತಿಭಾವದ ಫಲವಾಗಿ ದೇವರು ಒಲಿದಿದ್ದಾನೆ ಎಂಬುದಕ್ಕೆ ಈ ಮಗುವೇ ಸಾಕ್ಷಿ. ಹೌದೇ, ನಮ್ಮಂತೆಯೇ ಅವಳು ಶಿವನ ಪರಮ ಭಕ್ತೆ. ಶಿವನ ಧ್ಯಾನ ಪೂಜೆ ಪುರಸ್ಕಾರಗಳಿಲ್ಲದೆ ಅವಳ ದಿನವೇ ಪ್ರಾರಂಭವಾಗದು. ಅದು ನಿಜ. ಗುಣ ನಡತೆಗಳಲ್ಲಿಯೂ ಸಾಕ್ಷಾತ್ ದೇವತೆಯಂತೆ ಭಾಸವಾಗುತ್ತಾಳೆ. ಹೌದು ಸ್ವಾಮಿ. ಸಮಯ ಕಳೆದಂತೆ ಮಗಳು ಬಾಲ್ಯಾವಸ್ಥೆಯನ್ನು ದಾಟಿ ಯೌವನವನ್ನು ಧಾರಣೆ ಮಾಡಿದ್ದಾಳೆ. ಈ ಸಮಯವು ಜೀವನ ಸಂಗಾತಿಯನ್ನು ಆರಿಸಿ ಗೃಹಸ್ಥಾಶ್ರಮವನ್ನು ಪ್ರವೇಶಿಸುವ ಸಮಯವಾಗಿದೆ. ತಂದೆ ತಾಯಿಯರ ಸ್ಥಾನದಲ್ಲಿರುವ ನಮಗೆ ಈ ಸಮಯದಲ್ಲಿ ಮಗಳಿಗೆ ಸೂಕ್ತವಾದ ಯೋಗ್ಯನಾದ ವರನನ್ನು ಹುಡುಕಿ ಮದುವೆ ಮಾಡಿಸಿ ಅವಳ ಮುಂದಿನ ಜೀವನವು ಸುಖ ಸಮೃದ್ಧಿಯಿಂದ ಸಾಗುವಂತೆ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ? ಹೌದು ಸ್ವಾಮಿ. ಒಂದು ಮಾತು. ಏನೇ ಅದು? ಬಳಿಕ ಶಿವನ ರಾಶಿ ನುಡಿದಳು ಇನಿಯ ಬಳಿಕ ಶಿವನ ನುಡಿದಳು ಇನಿಯ ನೀ ಲಾಲಿಪುದು ನಾ ನುಡಿವ ಸಂಗತಿಯ ನೀ ಲಾಲಿಪುದು ನಾ ನುಡಿವ ಸಂಗತಿಯ ಗೌರಿವರನ ಕರುಣೆಯಿಂದದಿ ಗೌರಿವರನ ಕರುಣೆಯಿಂದದಿ ಹರುಷವಂತಲು ಬದುಕಿನ್ನತಿ ದೋಷವು ಬಳಿಕ ಶಿವನ ನುಡಿದಾಳು ಇನಿಯನಿ ಲಾಲಿಪುದು ನಾ ನುಡಿವ ಸಂಗತಿಯ ಸ್ವಾಮಿ, ಪ್ರಿಯೇ, ನಾವು ಅವಳಿಗೆ ಪೋಷಕರ ಸ್ಥಾನದಲ್ಲಿದ್ದರೂ ಅವಳ ಮುಂದಿನ ಜೀವನ ಸಂಗಾತಿಯನ್ನು ಆರಿಸುವ ವಿಷಯದಲ್ಲಿ ಮಗಳ ಇಷ್ಟ ಮತ್ತು ಆದ್ಯತೆಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ ಅಲ್ಲವೇ? ಹೌದೇ, ಆಗಲಿ. ಈಗಾಗಲೇ ರಾಜಭಟರ ಮೂಲಕ ಆಕೆಗೆ ಸಂದೇಶವನ್ನು ಕಳುಹಿಸಿಕೊಟ್ಟದ್ದಾಗಿದೆ. ಹಾಗಾಗಿ ಆಕೆಯ ಆಗಮನವನ್ನು ನಿರೀಕ್ಷಿಸೋಣ. ಹಾಗೇ ಇತ್ತಲ ಶಿವನಾಥನ ಸತೆಯಾನ
ಬಿರಿಯರ ಮುದ್ದಿನಿಂದಲೇ ಪಡೆದ ಯೌವನ ಬೇರಿಗೆ ಹಡೆದ ಬಿರಿಯರ ಮುದ್ದಿನಿಂದಲೇ ಪಡೆದು ಯೌವನ ಬೇರಿಗೆ ಹಡೆದ ಬಿರಿಯರ ಮುದ್ದಿನಿಂದಲೇ ಪಡೆದು ಯೌವನ ಬೇರಿ ಮೋದರಿ ಇತ್ತಲ ಶಿವನಾದನ ಹೃದಯಾಗಿ ಅಗ ಸಾಗರೋಪಮ ಸುಂದರಿಯೋ ಸುಂದರಿಯೋ ಸಾಗರೋಪಮ ಸುಂದರಿಯ ಬಾಲೆ ಸಿಂಹವತಿಯೋ ಬಂದಳು ತಂದೆ ತಾಯಿಯರ ಮುದ್ದಿನ ಮಗಳಾಗಿ ಈ ಲೋಕದ ಸೌಂದರ್ಯವನ್ನೆಲ್ಲ ತಾನೇ ಹೊಂದಿರುವ ಹಾಗೆ ಚಂದದಿಂದ ಬಂದಿದ್ದೇನೆ. ರೂಪ, ಯೌವನ, ಶೃಂಗಾರ, ಲಾಲಿತ್ಯ, ಹಾ. ಸ್ತ್ರೀ ಸಹಜವಾಗಿ ಏನೆಲ್ಲ ಗುಣಗಳಿವೆಯೋ ಅವೆಲ್ಲವನ್ನು ಮೈಗೂಡಿಸಿಕೊಂಡಿದ್ದೇನೆ ಎಂದು ಹಾ. ನಮ್ಮ ಅಪ್ಪ ಅಮ್ಮ ಹಾಗೂ ಸಖೀ ಪರಿವಾರ ತುಂಬು ಆನಂದದಿಂದ ಆಡಿಕೊಳ್ಳುತ್ತಾರೆ. ರಾಜಕುಮಾರಿಯಾದ ನಾನು ಬೇಕಾದಂಥ ರಾಜ ಸುಖ ಉಪಭೋಗಗಳನ್ನು ಹೊಂದಿ ಶ್ರೀಮಂತಿಕೆಯಲ್ಲಿ ಮೆರೆಯುತ್ತಾ ಇದ್ದರೂ ಕೂಡ ನನ್ನ ಮನಸ್ಸು ಯಾಕೋ ಪರಶಿವನತ್ತಲೇ ಸೆಳೆಯುತ್ತಾ ಇದೆ. ಹೀಗೆಂದು ಚಿಂತಿಸುತ್ತಿರುವಂತಹ ಕಾಲಕ್ಕೆ ರಾಜಭಟರು ನನ್ನ ಅಂತಃಪುರವನ್ನು ಪ್ರವೇಶ ಮಾಡಿ ಮಾತಾಪಿತರು ಕರೀತಾ ಇದ್ದಾರೆ, ಬರಬೇಕೆ ಅಂತ ಹೇಳಿದ್ದಾರೆ. ಉತ್ತಮ ಸೀರೆಯನ್ನು ದುಕೂಲಗಳನ್ನು ಧಾರಣೆ ಮಾಡಿಕೊಂಡು ಚಿನ್ನಾಭರಣಗಳನ್ನು ಮೈ ಮೇಲೆ ಹೇರಿಕೊಂಡಿದ್ದೇನೆ. ರಾಜಸ್ಥಾನಕ್ಕೆ ಹೋಗುವಂತಹ ಕಾಲಕ್ಕೆ ಸಖಿ ಜನಾಂಗ ಹಿಂಬಾಲಿಸ್ತಾ ಇದ್ದಾರೆ. ತಡವ್ಯಾಕೆ, ತಂದೆ ತಾಯಿಗಳನ್ನು ನೋಡಿ ಮಾತನಾಡಿಸುತ್ತೇನಂತೆ ಆ ಕಡೆಗೆ ಸಾಗುತ್ತೇನೆ. ಜನನಿ ಜನಕರೇ, ಮಗಳೇ, ಇದೋ ತಮ್ಮ ಪಾದಕ್ಕೆರಗಿ ನಮಸ್ಕರಿಸುತ್ತಿದ್ದೇನೆ. ಎದ್ದೇಳು ಮಗಳೇ, ಶುಭವಾಗಲಿ. ಅರಮನೆಯ ಸಖಿಯರೊಂದಿಗೆ ವಿಹರಿಸುತ್ತಿರುವಾಗ ರಾಜಭಟರು ನಿಮ್ಮ ಆಹ್ವಾನದ ಸಂದೇಶವನ್ನು ನನಗೆ ಕಳಿಸಿದರು. ತಾವುಗಳು ನನ್ನ ನಿರೀಕ್ಷೆಯಲ್ಲಿ ಇದ್ದೀರಿ ಎಂಬುದು ತಿಳಿದು ತತ್ಕ್ಷಣವೇ ಹೊರಟು ಬಂದವಳಿದ್ದೇನೆ. ಆಗಲ್ಲಮ್ಮ, ನಿಮ್ಮಿಬ್ಬರನ್ನು ಕಾಣುವಾಗ ಯಾವುದೋ ಒಂದು ವಿಚಾರದ ಬಗ್ಗೆ ನನ್ನ ಬಳಿ ಮಾತನಾಡಲು ಇಚ್ಛಿಸಿದ್ದೀರಿ ಎಂದು ಭಾಸವಾಗುತ್ತಿದೆ. ಹೌದಮ್ಮ, ನಿಮ್ಮ ಮನಸ್ಸಿನಲ್ಲಿ ವಿಚಾರ ಏನೆಂದು ತಿಳಿಯಲು ನಾನು ಉತ್ಸುಕಳಾಗಿದ್ದೇನೆ. ಅಮ್ಮ, ನೀನಾದರೂ ಹೇಳಮ್ಮ, ಹೇಳಬಹುದೇ? ಮಗಳೇ, ಲಾಲಿಸಬೇಕು. ಬಾರಮ್ಮ ಮುದ್ದು ಮಗಳೇ ಸಿಂಹಾವತಿಯೇ, ಬಾರೇ ಮಗಳೇ ಬಾರಮ್ಮ ಮುದ್ದು
ಜನನಿ ಜನಕರೇ. ಮಗಳೇ, ನಾವಿಬ್ಬರು ನಿನ್ನ ಪೋಷಕರ ಸ್ಥಾನದಲ್ಲಿದ್ದೇವೆ. ಸತ್ಯ. ಶಿವನ ವರದಾನ ಸ್ವರೂಪವಾಗಿ ಪಡೆದ ಮಗಳು ನೀನು. ಶಿವಪ್ರಸಾದ. ಹೌದೇ? ಇದು ನಿನಗೂ ತಿಳಿದ ವಿಚಾರವೇ ಹೌದು. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಪೋಷಕರ ಸ್ಥಾನದಲ್ಲಿದ್ದವರು ಬೇರೆ ಬೇರೆ ಹೊಣೆಯನ್ನು ನಿಭಾಯಿಸಲು ಬದ್ಧರಾಗಿರಬೇಕಾಗುತ್ತದೆ. ಸರಿ. ಬಾಲ್ಯದಿಂದಲೂ ಪ್ರೀತಿಯಿಂದ ನಿನ್ನ ಲಾಲನೆ ಪಾಲನೆಯನ್ನು ಮಾಡಿ ಶ್ರೇಷ್ಠ ಗುರುಗಳ ಬಳಿ ಯೋಗ್ಯ ಶಿಕ್ಷಣವನ್ನು ಕೊಡಿಸಿದ್ದೇವೆ. ಹೌದಪ್ಪ. ಜೀವನದಲ್ಲಿ ಅಗತ್ಯವಿರುವ ಎಲ್ಲ ವಿದ್ಯೆಗಳನ್ನು ಕಲೆಗಳನ್ನು ಕರಗತಗಳಿಸಿಕೊಂಡು ಸಕಲ ಕಲಾವಲ್ಲಭೆಯಾಗಿರುವೆ ನೀನು. ನಿಮ್ಮ ಅನುಗ್ರಹ. ಹೌದಮ್ಮ. ಸಮಯಾನುಸಾರವಾಗಿ ನೀನು ಬಾಲ್ಯಾವಸ್ಥೆಯನ್ನು ಕಳೆದು ಯೌವನಾವಸ್ಥೆಯನ್ನು ಪ್ರವೇಶಿಸಿರುವೆ. ಪೋಷಕರಾದ ನಾವು ಜೀವನದಲ್ಲಿ ವಾನಪ್ರಸ್ಥವನ್ನು ಪ್ರವೇಶಿಸುವ ಮೊದಲು ಮಗಳಾದ ನಿನಗೆ ಗೃಹಸ್ಥಾಶ್ರಮವನ್ನು ಅರ್ಥಾತ್ ಯೋಗ್ಯನಾದ ವರನನ್ನು ಹುಡುಕಿ ಮದುವೆ ಮಾಡುವ ವಿಚಾರ ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗಿದೆ ಮಗಳೇ. ಓಹೋ. ಇದು ನಮ್ಮ ಕರ್ತವ್ಯವೂ ಹೌದು. ಇದಕ್ಕಾಗಿ ನಿನ್ನ ಅಭಿಪ್ರಾಯವನ್ನು ತಿಳಿಯಲು ನಿನ್ನನ್ನು ಕರೆಸಿದ್ದೇವೆ ಮಗಳೇ. ಅಪ್ಪ. ಮಗಳೇ. ಹಾಗೂ ನನ್ನ ಮುದ್ದಿನ ಅಮ್ಮ, ನನಗೆ ಮದುವೆಯೇ ಹೊಸ ಶಬ್ದ ಕೇಳ್ತಾ ಇದ್ದೇನೆ. ಮಾತೆಯೇ ನಾನಲ್ಲೇ, ನಾ ಶಿವಸತಿ ಹೌದಲ್ಲೇ. ಮುದ್ದಿನ ಮಾತಾಪಿತರೇ. ಮಗಳೇ, ಈ ಲೋಕದಲ್ಲಿ ಒಳ್ಳೆಯ ಮಕ್ಕಳನ್ನು ಪಡೆಯುವುದಕ್ಕೆ ಅವಕಾಶ ಇದೆ. ಹೌದು. ಆದರೆ ಒಳ್ಳೆಯ ತಂದೆ ತಾಯಿಯನ್ನು ಆಯ್ಕೆ ಮಾಡುವಂಥ ಅವಕಾಶವನ್ನು ಆ ಶಿವನೇ ನಮಗೆ ನೀಡಲಿಲ್ಲ. ಅಪ್ಪ, ಶಿವನ ಭಕ್ತಿಯ ಫಲಸ್ವರೂಪವಾಗಿ ಜನಿಸಿದ ಮಗಳು ನಾನು. ಹೌದಮ್ಮ. ಈ ವಾರ್ತೆಯನ್ನು ನಿಮ್ಮಿಂದಲೇ ಕೇಳಿ ತಿಳಿದಿದ್ದೇನೆ. ಹೌದು ಮಗಳೇ. ಬಾಲ್ಯದಿಂದಲೇ ನಿಮ್ಮ ಪ್ರೀತಿಯ ಪಾಲನೆಯನ್ನು ಪಡೆದೆ. ಅದರೊಂದಿಗೆ ನಿಮ್ಮಂತೆ ಶಿವನ ಭಕ್ತಿಯನ್ನು ಮೈಗೂಡಿಸಿಕೊಂಡೆ. ಮಕ್ಕಳು ಹಿರಿಯರನ್ನು ಅನುಕರಿಸುತ್ತಾರೆ ಎನ್ನುವುದಕ್ಕೆ ನಾನೇ ಸಾಕ್ಷಿ. ಹೌದು ಮಗಳೇ. ಈ ಜೀವನವನ್ನು ಶಿವನಿಗೆ ಅರ್ಪಣೆ ಮಾಡಿ ಶಿವನನ್ನು ಒಲಿಸುವ ಸಾಧನೆಯನ್ನು ಮಾಡಬೇಕು ಎಂಬ ದೃಢ ಸಂಕಲ್ಪವನ್ನು ಮಾಡಿದ್ದೇನೆ. ಯಾಕಂದರೆ ಎಳವೆಯಿಂದಲೇ ಶಿವನ ಭಕ್ತಿ, ಶಿವನ ಪೂಜೆ, ವ್ರತಗಳನ್ನು ಅರೆಕ್ಷಣವು ಬಿಟ್ಟು ನುಡಿದವಳಲ್ಲ, ನಡೆದವಳಲ್ಲ. ಹೌದೌದು. ಹೌದು ತಾನೇ? ಇದನ್ನು ನಿಮ್ಮಲ್ಲಿ ಈ ಮೊದಲೇ ಹೇಳಬೇಕು ಅಂತ ಯೋಚನೆ ಮಾಡಿದ್ದೆ. ಸಂದರ್ಭ ಸಮಯ ಕೂಡಿ ಬರಲಿಲ್ಲ. ಈಗ ಈ ಯೋಚನೆ ನಿಮ್ಮ ಮುಂದಿಡಲು ನಾನು ಉತ್ಸುಕಳಾಗಿದ್ದೇನೆ. ಹೌದೇ? ಇದು ಸರಿಯಾದ ಸಮಯವೆನಿಸುತ್ತದೆ. ಅಮ್ಮ, ಸ್ವಲ್ಪ ಕಿವಿಗೊಟ್ಟು ಕೇಳಮ್ಮ. ನಾನು ಈ ಜೀವನವನ್ನು ಶಿವನಿಗೆ ಅರ್ಪಣೆ ಮಾಡಿ ತ್ಯಾಗ ತಪಸ್ಸಿನ ಜೀವನವನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಈ ವಿನಾಶಿ ಸುಖಭೋಗಗಳನ್ನು ತೊರೆದು ಶಿವನ ಸಾಧನೆಯನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ.
ಅಪ್ಪ ಮಗಳೇ. ಅಮ್ಮ, ನೀವಿಬ್ಬರು ನನ್ನ ಅಭಿಪ್ರಾಯವನ್ನು ಒಪ್ಪುತ್ತೀರಿ ಎನ್ನುವ ಭರವಸೆಯೊಂದೇ ಈ ಮಾತನ್ನು ಆಡ್ತಾ ಇದ್ದೇನೆ. ಒಪ್ಪಿಕೊಳ್ಳಿ ಅಲ್ಲ ಮಗಳೇ, ಅಮ್ಮ. ನಿನ್ನ ಸಂಕಲ್ಪವು ಬಹಳ ಕಠಿಣವಾದದ್ದು. ಆಡದಿರು ಬಾಲೆ ಪತಿಯೇ ಆಡದಿರು ಬಾಲೆ ಪತಿಯೇ ಬಡವಾಗುವುದು ಎಮ್ಮಯ ಗತಿಯೇ ಬಡವಾಗುವುದು ಎಮ್ಮಯ ಗತಿಯೇ ಅರಿತು ನಡೆಯೈ ಶಿವ ಸಾಧಕರ ಪದವ ಅರಿತು ನಡೆಯೈ ಶಿವ ಸಾಧಕರ ಪದವ ಅದರಂತೆ ಬಾಳುವುದು ಜೀವನ ಸುಖಕರ ಆಡದಿರು ಬಾಲೆ ಮದಿಯೇ ಮಗಳೇ. ಮಗಳೇ, ಅಮ್ಮ. ನಿನ್ನ ಸಂಕಲ್ಪವು ಬಹಳ ಕಠಿಣವಾದುದು. ಗೃಹಸ್ಥಾಶ್ರಮವನ್ನು ಪ್ರವೇಶಿಸುವ ಸಮಯದಲ್ಲಿ ತ್ಯಾಗಿ, ತಪಸ್ವಿಯಾಗಿ, ವಿರಾಗಿಯಾಗಿ ಶಿವನ ಪ್ರಾಪ್ತಿಯ ಸಾಧನೆಯನ್ನು ಮಾಡಬೇಕು ಎಂದು ನಿಶ್ಚಯ ಮಾಡಿರುವುದು ನಮಗೆ ವೇದನೆಯನ್ನು ನೀಡುತ್ತಿದೆ ಮಗಳೇ. ಒಂದು ಕಡೆಗೆ ತಾಯಿಯ ಮಮತೆ, ಇನ್ನೊಂದೆಡೆ ವ್ಯಾಮೋಹ. ಶಿವನ ಪ್ರಾಪ್ತಿಯ ಸಾಧನೆಯು ತುಂಬಾ ಕಠಿಣವಾದದ್ದು. ಯಾವುದಕ್ಕೂ ನಿನ್ನ ಸಂಕಲ್ಪದ ಬಗ್ಗೆ ಪುನರ್ ಪರಿಶೀಲಿಸು ಮಗಳೇ ಎಂಬುದು ನಮ್ಮ ಅಭಿಪ್ರಾಯ. ಹೌದಮ್ಮ, ಸರಿಯಾಗಿ ಹೇಳಿದ್ದೀರಿ. ನಿಮ್ಮ ಮಾತನ್ನು ನಾನು ಒಪ್ಪಿದೆ. ಆದರೆ ಗೃಹಸ್ಥ ಧರ್ಮದಲ್ಲಿದ್ದು ಈ ಸಾಧನೆಯು ಅಸಾಧ್ಯ ಎಂದು ನನಗನಿಸುತ್ತದೆ. ಆದುದರಿಂದ ಈ ಕಠಿಣ ನಿರ್ಧಾರವನ್ನು ತಳೆಯಬೇಕಾಯಿತು ತಾಯಿ. ಒಂದು ಕಡೆ ಕಠಿಣ ಎನಿಸಿದರೂ ಇನ್ನೊಂದು ಕಡೆ ಸುಖವನ್ನು ಕೊಡುತ್ತದಲ್ಲ. ಹಾಗಾಗಿ ನನಗೆ ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ನೀಡಿ. ಅಪ್ಪ. ಮಗಳೇ, ಅಮ್ಮ. ಶಿವನ ಇಚ್ಛೆಯೇ ಇದಾಗಿದ್ದರೆ ನಮ್ಮಿಂದ ಯಾವುದೇ ಅಭ್ಯಂತರವಿಲ್ಲ. ಆದರೂ ತಂದೆ ತಾಯಿಯ ಸ್ಥಾನದಲ್ಲಿರುವ ನಮ್ಮ ಸಲಹೆ ಏನೆಂದರೆ, ಏನು? ನಮ್ಮ ರಾಜ್ಯದಲ್ಲೇ ಇರುವ ಜ್ಞಾನಿಗಳನ್ನು, ಅನೇಕ ವರ್ಷಗಳಿಂದ ಶಿವ ಸಾಧನೆಯಲ್ಲಿ ತೊಡಗಿರುವ ತಪಸ್ವಿಗಳ ಸಲಹೆಯನ್ನು ಪಡೆದು ಮುಂದುವರಿಯುವುದು ಉಚಿತ ಎಂದು ನಮ್ಮ ಅಭಿಮತ. ಹಾಗೇ ಆಗಲಿ ತಾಯಿ. ಅಪ್ಪ, ನೀವು ಒಪ್ಪಿಗೆ ನೀಡಿದ್ದೀರಿ ಅಂತ ತಿಳಿಯುತ್ತೇನೆ. ನಮ್ಮ ರಾಜ್ಯದಲ್ಲಿರುವ ಶಿವ ಸಾಧಕರನ್ನು ಭೇಟಿಯಾಗಿ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಇವುಗಳನ್ನು ಪಡೆದು ಶಿವ ಸಾನ್ನಿಧ್ಯವನ್ನು ಪಡೆಯುವ ಪುರುಷಾರ್ಥದಲ್ಲಿ ತೊಡಗುವೆ. ನನ್ನನ್ನು ಆಶೀರ್ವದಿಸಿ. ಹಾಗೇ ಆಗಲಿ ಮಗಳೇ, ನಿನಗೆ ಶುಭವಾಗಲಿ. ತಂದೆ ತಾಯಂದಿರ ಆಶೀರ್ವಾದವನ್ನು ಜೊತೆಗೆ ಅನುಮತಿಯನ್ನು ಪಡೆದಿದ್ದೇನೆ. ಇನ್ನು ವಿಳಂಬ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗ ಶಿವಸಾಧಕರನ್ನು ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ಪಡೆಯುತ್ತಾ ಶಿವನಲ್ಲಿ ಲೀನವಾಗುವುದರ ಬಗ್ಗೆ ಯೋಚನೆ ಮಾಡ್ತೇನೆ. ಆ ಕಡೆಗೆ ಸಾಗುತ್ತೇನೆ.
ಮನುಷ್ಯ ಜನ್ಮವೇ ಅತ್ಯಂತ ಶ್ರೇಷ್ಠವಾದುದು. ಈ ಮನುಷ್ಯ ಜನ್ಮದಲ್ಲಿಯೇ ಪುರುಷಾರ್ಥವನ್ನು ಮಾಡಿ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗುವ, ಅಂದರೆ ಮುಕ್ತಿಯನ್ನು ಪಡೆಯಬಹುದೆಂದು ತಿಳಿದವನು ನಾನು. ಅದಕ್ಕಾಗಿಯೇ ಗೃಹಸ್ಥ ಧರ್ಮವನ್ನು ತೊರೆದು ಸನ್ಯಾಸ ಧರ್ಮವನ್ನು ಸ್ವೀಕರಿಸಿದ್ದೇನೆ. ಈ ಸಾಧನೆಯ ಪಥದಲ್ಲಿ ಜ್ಞಾನದ ಮಹತ್ವವೂ ತುಂಬ ಇದೆ. ಅದಕ್ಕಾಗಿಯೇ 4 ವೇದಗಳನ್ನು, 18 ಪುರಾಣಗಳನ್ನು, 108 ಉಪನಿಷತ್ತುಗಳನ್ನು ಮತ್ತು ವೇದಾಂತ ದರ್ಶನಗಳನ್ನು ಅಧ್ಯಯನ ಮಾಡಿದವನು ನಾನು. ಯಜ್ಞ, ಯಾಗ, ಜಪ, ಮಂತ್ರಗಳ ಸಾಧನೆಯಿಂದ ಅನೇಕ ಸಿದ್ಧಿಗಳನ್ನು ಪಡೆದಿದ್ದೇನೆ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದವನು ನಾನು. ಎಲ್ಲ ತಪಸ್ವಿಗಳು, ಚಿಂತಕರು ತಮ್ಮ ತಮ್ಮ ಅನುಭವಗಳ ಆಧಾರದಲ್ಲಿ ನಾವು ಯಾರು, ಪರಮಾತ್ಮ ಯಾರು ಎಂಬುದನ್ನು ವರ್ಣಿಸಿದ್ದಾರೆ. ಆದರೆ ಪರಮಾತ್ಮ ಯಾರು ಎಂಬ ಪ್ರಶ್ನೆಗೆ ಯಥಾರ್ಥವಾದ ಉತ್ತರವನ್ನು ಯಾರಿಂದಲೂ ನೀಡಲು ಸಾಧ್ಯವಾಗಿಲ್ಲ ಎಂದು ನನ್ನ ಅನಿಸಿಕೆ. ಶಿವನ ನಿತ್ಯ ಅನುಗ್ರಹವನ್ನು ಅನುಭವ ಮಾಡುತ್ತಿರುವವನು ನಾನು. ಆದರೂ ಶಿವನ ಸತ್ಯ ಸ್ವರೂಪದ ದರ್ಶನವನ್ನು ಪಡೆಯಲು ಈವರೆಗೆ ನನ್ನಿಂದಲೂ ಸಾಧ್ಯವಾಗಿಲ್ಲ. ಆದರೂ ನನ್ನ ಗುರುಗಳ ಮಾರ್ಗದರ್ಶನದಂತೆ ಶಿವ ಸಾಧನೆಯನ್ನು ಮಾಡುತ್ತಾ ಬಂದವನು ನಾನು. ಇಂದು ರಾಜಭಟರು ನೀಡಿದ ಸಂದೇಶದಂತೆ ಈ ರಾಜ್ಯದ ರಾಜಕುಮಾರಿಯಾಗಿರುವ ಶಿವೆಯು ನನ್ನ ಕುಟೀರಕ್ಕೆ ಭೇಟಿ ನೀಡಿ ಶಿವನ ಸಾಧನೆಯನ್ನು ಮಾಡುವ ವಿಧಿ ವಿಧಾನಗಳನ್ನು, ಶಿವ ಪರಮಾತ್ಮನ ನಿಜ ಸ್ವರೂಪವನ್ನು ಅರಿಯಲು ಜ್ಞಾನ ಚರ್ಚೆಯನ್ನು ಮಾಡಲಿಚ್ಛಿಸಿರುವುದಾಗಿ ತಿಳಿದು ಬಂದಿದೆ. ರಾಜಕುಮಾರಿಯ ಸ್ವಾಗತಕ್ಕೆ ಎಲ್ಲ ಸಿದ್ಧತೆಗಳನ್ನೂ ಮಾಡಿದ್ದೇನೆ. ಅವಳ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇನೆ. ಬಂದಳ ಮಮ ಸಿಂಹವತಿಯು, ಬಂದಳು ಬಂದಳ ಮಮ ಸಿಂಹವತಿಯು, ಅಂಗಳದಲ್ಲಿ ಮೆರೆವ ವರ್ಣಾಶ್ರಮದೆಡೆಗಾಗಿ ಬಂದಳು. ಚಿರವಜಾಜಿ ನಿಂದಳ ಮಮ ಪಾರುಗಣಿ ಜನ, ಶಿರವಜಾಜಿ ನಿಂದಳ ಮಮ ಪಾರುಗಣಿ ಜನ, ಬಂದಳು ಶಿವಾವತಿಯೋ. ಹೌದಲ್ಲ, ಶಿವಸಾಧಕರನ್ನು ಅರಸುತ್ತಾ ಬಂದೆ. ಓಹೋ, ಇಲ್ಲೊಂದು ವಿಶೇಷ ಸಾನ್ನಿಧ್ಯವುಳ್ಳಂತಹ ಸ್ಥಳವನ್ನು ಕಾಣುತ್ತಾ ಇದ್ದೇನೆ. ಆಶ್ರಮದ ಬಳಿಯಲ್ಲಿ ಪರಮ ಪೂಜ್ಯರು ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾರೆ. ಅವರ ಬಳಿಗೆ ಸಾಗಬೇಕು, ಆಶೀರ್ವಾದವನ್ನು ಪಡಿಬೇಕು, ಆತ್ಮ ಪರಮಾತ್ಮನ ಬಗ್ಗೆ ಚರ್ಚಿಸಬೇಕು. ಸ್ವಾಮಿ, ಇದು ವಂದನೆಗಳು ಮುನಿವರಿಯರೇ. ಎದ್ದೇಳು ಮಗಳೇ. ತಂದೆ ತಾಯಿಗಳ ಅಪ್ಪಣೆಯನ್ನು ಪಡೆದು ನಾನು ನಿಮ್ಮಲ್ಲಿ ಜ್ಞಾನದ ಚರ್ಚೆಗೆಂದು ಬಂದಿದ್ದೇನೆ. ನಮ್ಮ ರಾಜ್ಯದ ಅತಿ ಹಿರಿಯ ಅನುಭವಿ ಶಿವಸಾಧಕರು ತಾವು. ಹೌದು. ವೇದ, ಶಾಸ್ತ್ರ, ಪುರಾಣಗಳ ಪಾಂಡಿತ್ಯವನ್ನು ಹೊಂದಿರುವ ಜ್ಞಾನಿಗಳು ನೀವೆಂದು ಕೇಳಿದ್ದೇನೆ. ಹೌದು. ನಾನು ಈ ಭೌತಿಕ ಜಗತ್ತಿನ ವಿಷಯ ಭೋಗಗಳಿಂದ ವೈರಾಗ್ಯವನ್ನು ಧಾರಣೆ ಮಾಡಿ ಶಿವಪರಮಾತ್ಮ ಪ್ರಾಪ್ತಿಯ ಸಾಧನೆಯನ್ನು ಮಾಡಲಿಚ್ಛಿಸಿದ್ದೇನೆ. ಹೌದೇ? ಮೊದಲಾಗಿ ಕೇಳಿಕೊಳ್ತಾ ಇದ್ದೇನೆ, ತಾವು ನಿಮ್ಮ ಮಾರ್ಗದರ್ಶನದ ಒಂದು ಧಾರೆಯನ್ನು ನನ್ನ ಮೇಲೆ ಸುರಿಯಬೇಕು. ಅದರ ಅವಶ್ಯಕತೆ ನನಗೆ ಬಹಳ ಇದೆ. ನಿಮ್ಮ ಕೃಪೆಯನ್ನು ಬಯಸುತ್ತೇನೆ ಸ್ವಾಮಿ. ತುಂಬಾ ಒಳ್ಳೆಯದು ಮಗಳೇ. ತ್ಯಾಗವೇ ತಪಸ್ಸಿಗೆ ಆಧಾರ. ಓಹೋ, ತಪಸ್ಸಿನಿಂದಲೇ ಸಿದ್ಧಿ. ಸರಿ. ರಾಜಕುಮಾರಿಯಾಗಿಯೂ ಅರಮನೆಯ ಸುಖ ಭೋಗಗಳನ್ನು ತ್ಯಜಿಸಿ ತ್ಯಾಗ ತಪಸ್ಸಿನ ಜೀವನವನ್ನು ನಡೆಸಲು ಬಂದಿರುವೆ. ಹೌದು. ಕೇಳು, ನಿನ್ನ ಮನಸ್ಸಿನಲ್ಲಿ ಉದ್ಭವವಾಗಿರುವ ಪ್ರಶ್ನೆಗಳೇನೆಂದು. ಮುನಿವರ್ಯರೇ, ಕೇಳು ಮಗಳೇ. ಈ ಕಣ್ಣಿಗೆ ಕಾಣಿಸುತ್ತಿರುವಂಥ ಬಾಹ್ಯ ವಸ್ತುಗಳೆಲ್ಲ ಅಲಕ್ಷ್ಯ ಎಂದು ತಿಳಿದು ನಿಮ್ಮ ಪರಮ ಸಾನ್ನಿಧ್ಯವನ್ನು ಆರಿಸಿಕೊಂಡು ಬಂದಿದ್ದೇನೆ. ಓಹೋ. ನಾವು ಯಾರು, ನಮ್ಮ ಸ್ವರೂಪ ಏನು, ಶಿವ ಪರಮಾತ್ಮ ಯಾರು, ಅವನ ಸ್ವರೂಪ ಏನು,
ಈ ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯದ ರಹಸ್ಯವೇನು, ಮನುಷ್ಯ ಜೀವನದ ಉದ್ದೇಶವೇನು, ಈ ಎಲ್ಲ ಪ್ರಶ್ನೆಗಳಿಗೆ ಹೌದು. ಉತ್ತರ ದೊರಕಿದರೆ ಎಲ್ಲ ವೇದ ಶಾಸ್ತ್ರ ಉಪನಿಷತ್ತುಗಳ ಸಾರವನ್ನೇ ಅರಿದು ಕುಡಿದಂತೆ ಎಂದು ನನ್ನ ಅನಿಸಿಕೆ. ಸರಿಯೇ ಸ್ವಾಮಿ? ಹೌದು ಮಗಳೇ, ಹೌದು. ಆತ್ಮವೇ ಪರಮಾತ್ಮ ನೆನುವ ಮಗಳೇ, ಈ ಪ್ರಶ್ನೆಗಳಿಗೆ ಉತ್ತರ ದೊರಕಿದರೆ ವೇದ ವೇದಾಂತಗಳ ಸಾರ ತಿಳಿದಂತೆ. ಓಹೋ. ಯಾರು ಯಾವ ಯಾವ ರೀತಿ ತಮ್ಮನ್ನು ಪರಮಾತ್ಮನನ್ನು ಅರ್ಥ ಮಾಡಿಕೊಂಡರು ಆ ರೀತಿಯಾಗಿ ವರ್ಣಿಸಿದರು. ಕೆಲವರು ಆತ್ಮ ಪರಮಾತ್ಮ ಬೇರೆ ಬೇರೆ ಎಂದು, ಕೆಲವರು ಆತ್ಮವೇ ಪರಮಾತ್ಮವೆಂದು ವರ್ಣಿಸಿದರು. ಕೆಲವರು ಪರಮಾತ್ಮ ಸರ್ವವ್ಯಾಪಿ ಎಂದು, ಕೆಲವರು ಪರಮಾತ್ಮನನ್ನು ಪಡೆಯಲು ವರ್ಣಿಸಲು ಅಸಾಧ್ಯ ಎಂದು ಹೇಳಿದರು. ಕೆಲವರು ಸತ್ಯವೇ ಪರಮಾತ್ಮವೆಂದು, ಕೆಲವರು ಪರಮಾತ್ಮನೇ ಇಲ್ಲ ಎಂದು ಹೇಳುವವರಿದ್ದಾರೆ. ಕೆಲವರು ಪರಮಾತ್ಮ ನಿರಾಕಾರ ನಿರ್ಗುಣನೆಂದು, ಕೆಲವರು ಪರಮಾತ್ಮನನ್ನು ಚಿತ್ರಿಸಿ ಸಗುಣ ಸ್ವರೂಪದಲ್ಲಿಯೂ ಪೂಜಿಸುತ್ತಾರೆ. ಇನ್ನು ಕೆಲವರು ಪ್ರಕೃತಿಯೇ ಪರಮಾತ್ಮ ಎಂದು ಬಣ್ಣಿಸಿದ್ದಾರೆ. ಅದ್ವೈತ ಸಿದ್ಧಾಂತದಲ್ಲಿ ಎಲ್ಲವೂ ಪರಮಾತ್ಮನ ಸ್ವರೂಪ, ಸರ್ವಂ ಕಲ್ವಿದಂ ಬ್ರಹ್ಮ ಎಂದು, ಬ್ರಹ್ಮ ಸತ್ಯ ಜಗತ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ, ಪರಮಾತ್ಮ ಒಂದು ಸಾಗರವಿದ್ದಂತೆ, ನಾವು ಆ ಸಾಗರದ ನೀರಿನಿಂದ ಹೊರಬಂದ ಗುಳ್ಳೆಗಳಂತೆ, ಸ್ವಲ್ಪ ಸಮಯದ ನಂತರ ಅದರಲ್ಲೇ ಕಳೆದು ಹೋಗುತ್ತೇವೆ ಎಂದು, ಉಳಿದದೆಲ್ಲವೂ ಮಾಯೆಯಾಗಿದೆ ಎಂದು ವರ್ಣಿಸಲಾಗಿದೆ. ಬ್ರಹ್ಮವೇ ಸತ್ಯ, ಉಳಿದದೆಲ್ಲವೂ ಮಿಥ್ಯಾ ಎಂದು ವರ್ಣಿಸಿದ್ದಾರೆ. ಬ್ರಹ್ಮ ಸತ್ಯದ ಬಗ್ಗೆ ಹೇಳಿದ್ದಾರೆ. ಹೌದು. ಪರಮಾತ್ಮನನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು ವರ್ಣಿಸಿದ್ದಾರೆ. ಅಂದರೆ ಪರಮಾತ್ಮ ಸತ್ಯ ಸ್ವರೂಪನು, ಜ್ಞಾನ ಸ್ವರೂಪನು, ಆದರೆ ಅವರನ್ನು ಅರಿಯಲು ವರ್ಣಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಹೌದೇ? ಕೆಲವು ದರ್ಶನಗಳಲ್ಲಿ ಆತ್ಮ ಪರಮಾತ್ಮ ಬೇರೆ ಬೇರೆ, ಅಂದರೆ ಅಹಂ ಈಶ್ವರಾತ್ ಭಿನ್ನಃ ಎಂದು ವರ್ಣಿಸಿದ್ದಾರೆ. ಮಹಾನ್ ಸಾಧಕರು, ಸನ್ಯಾಸಿಗಳು ಈ ಪರಮಾತ್ಮನನ್ನು ನೇತಿ ನೇತಿ ಎಂದು ವರ್ಣಿಸಿದ್ದಾರೆ. ಅಂದರೆ ಪರಮಾತ್ಮನ ಸತ್ಯ ಸ್ವರೂಪವನ್ನು, ಅವರ ಕರ್ತವ್ಯವನ್ನು ಅರಿಯುವುದು ಅಸಾಧ್ಯ ಎಂದು ಹೇಳುತ್ತಾರೆ. ಆದರೆ
ಪರಮಾತ್ಮನ ಅಸ್ತಿತ್ವವನ್ನು ಪ್ರಶ್ನಿಸುವಂತಿಲ್ಲ. ಅವರ ಇರುವಿಕೆಯನ್ನು, ಅವರ ಕೃಪೆಯನ್ನು ಜೀವನದ ಕ್ಷಣ ಕ್ಷಣದಲ್ಲಿ ಅನುಭವ ಮಾಡದವರು ಯಾರೂ ಇರಲು ಅಸಾಧ್ಯ ಎಂದು ನನ್ನ ಅನಿಸಿಕೆ. ಹೌದೇ ಮುನಿವರ್ಯರೇ, ಆದರೂ ಪರಮಾತ್ಮನ ನಾವು ಹೇಗೆಂದು ತಿಳಿಯಲಿ? ಪರಮಾತ್ಮನ ಸತ್ಯ ಸ್ವರೂಪವನ್ನು ಪರಮಾತ್ಮನಿಂದಲೇ ಅರಿಯಲು ಸಾಧ್ಯ ಎಂದು ನನ್ನ ಅನಿಸಿಕೆ ಮಗಳೇ. ಕಲಿಯುಗದ ಈ ಸಮಯದಲ್ಲಿ ಎಲ್ಲ ವಿಧಿಗಳಿಂತ ಭಕ್ತಿಯೇ ಶ್ರೇಷ್ಠ ಎಂದು ನನ್ನ ಭಾವನೆ. ಅದಕ್ಕಾಗಿ ಶಿವ ಪಂಚಾಕ್ಷರಿ ಮಂತ್ರ ಅಂದರೆ ಓಂ ನಮಃ ಶಿವಾಯ ಮಂತ್ರದ ಜಪದಿಂದ ಶಿವನನ್ನು ಒಲಿಸುವ ಪುರುಷಾರ್ಥವನ್ನು ಮಾಡುವುದೇ ಒಳಿತು ಎಂದು ನನ್ನ ಸಲಹೆ ಮಗಳೇ. ಧನ್ಯನಾದೆ ಮುನಿವರ್ಯರೇ, ಬಹಳಷ್ಟು ಜ್ಞಾನವನ್ನು ನನಗೆ ನೀವು ನೀಡಿದ್ದೀರಿ. ಪರಮಾತ್ಮ ಶಿವನ ಯಥಾರ್ಥ ಸ್ವರೂಪ ಯಾವುದು ಎಂದು ತಿಳಿಯದೇ ಹೋದರೂ ಭಕ್ತಿಯಲ್ಲಿ ಅವನ ನೆನಪನ್ನು ಮಾಡಿದರೆ ಅವನ ಸಾನ್ನಿಧ್ಯವನ್ನು ಅನುಭವ ಮಾಡದವರು ಯಾರೂ ಇಲ್ಲ ಎಂದು ನನ್ನ ಅನಿಸಿಕೆ. ಹೌದು ಮಗ. ಇದಕ್ಕಾಗಿ ಇಂದಿನಿಂದಲೇ ಶುದ್ಧತೆಯನ್ನು ಧಾರಣೆ ಮಾಡಿ ಓಂ ನಮಃ ಶಿವಾಯ ಮಂತ್ರ ಜಪವನ್ನು ಮಾಡಲು ಆರಂಭ ಮಾಡುತ್ತೇನೆ. ಉಳಿದುದೆಲ್ಲವೂ ಶಿವೇಚ್ಛೆ. ಆಗಲಿ ಮಗಳೇ, ವಿಜಯಿಯಾಗು. ಧನ್ಯಳಾದೆ. ಗುರುಗಳನ್ನು ಭೇಟಿ ಮಾಡಿ ಗುರುಮಂತ್ರವನ್ನು ಪಡೆದಿರುವೆ, ಹೌದಲ್ಲ? ಪರಮ ಮುನಿವರೇಣ್ಯರು ಜೀವನ ಪಥವನ್ನು ನನಗೆ ದರ್ಶಿಸಿದ್ದಾರೆ. ಅದರಂತೆ ಮುನ್ನಡೆಯುವುದು ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ಪದ್ಮಾಸನವನ್ನು ಬಲಿಯುತ್ತೇನೆ. ಬಲಿದು ಪದ್ಮಾಸನವ ಬಳಲಿದಳು ಬಲಿದು ಪದ್ಮಾಸನವ ಬಳಲಿದಳು ಅನ್ನಹಾರವ ಎಲ್ಲವ ತ್ಯಜಿಸಿಗೆ. ಬಲಿದು ಪದ್ಮಾಸನವ ಬಳಲಿದಳು ಅನ್ನಹಾರವೆಲ್ಲವ ತ್ಯಜಿಸಿಗೆ. ಹರನ ಒಲಿಸಿಕೊಂಡಳು ಹರನ ಒಲಿಸಿಕೊಂಡಳು ಸಿಂಹವದಿಯೋ ಬಲುವುದಾರ ಮದಿಯಲಿ. ಬಲಿದು ಪದ್ಮಾಸನವ ಬಳಲಿದಳು ಅನ್ನಾಹಾರವೆಲ್ಲವ ತ್ಯಜಿಸುತ್ತ. ಹೌದು ಹೌದು, ಮನಸ್ಸಲ್ಲಿ ಕಠಿಣ ನಿರ್ಧಾರವನ್ನೇ ಕೈಗೊಂಡಿದ್ದೇನೆ. ಅದರ ಸಾಧನೆ ಆಗುವವರೆಗೆ ವಿರಾಮ ಸಲ್ಲದು. ಅದಕ್ಕಾಗಿ ಮೈ ಮನಸ್ಸನ್ನು ಶುಚಿಗೊಳಿಸಿದ್ದೇನೆ. ಬಾಹ್ಯದಿಂದ ಅಂಟಿಕೊಳ್ಳುವ ಎಲ್ಲ ರಾಗದ್ವೇಷಗಳನ್ನು ಬದಿಗಿಟ್ಟು ಶಿವನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಪದ್ಮಾಸನವನ್ನು ಬಲಿದು ಪ್ರಾರ್ಥನೆಯನ್ನು ಆರಂಭ ಮಾಡಬೇಕು. ಶಿವದ ಲಿಂಗ ಸ್ವರೂಪವನ್ನು ಮುಂದಿಟ್ಟು ಓಂ ನಮಃ ಶಿವಾಯ ಎನ್ನುವ ಮಂತ್ರ ಪಠಣದೊಂದಿಗೆ ಅನ್ನ ಜಲ ಇತ್ಯಾದಿಯನ್ನು ತ್ಯಾಗ ಮಾಡುತ್ತೇನೆ. ಎಲ್ಲಿಯವರೆಗೆ ಶಿವನ ಸಾಕ್ಷಾತ್ಕಾರವಾಗುವುದಿಲ್ಲವೋ ಅಲ್ಲಿವರೆಗೆ ನನ್ನ ತಪಸ್ಸನ್ನು ನಾನು ನಿಲ್ಲಿಸಲಾರೆ. ಈ ಶರೀರದಿಂದ ಪ್ರಾಣ ಪಕ್ಷಿ ಹಾರಿ ಹೋದರೂ ಸರಿ. ಹಾಗಾಗಿ ಜೀವಾಕ್ಷರಿ ಮಂತ್ರಾಕ್ಷರಿ ಮಂತ್ರವನ್ನು ಹೇಳುತ್ತೇನಂತೆ, ಪಠಣ ಮಾಡುತ್ತೇನಂತೆ, ಆರಾಧಿಸುತ್ತೇನಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಳಿಕ ನುಡಿಸಿದಳು ಶಿವನ ಓಂ ನಮಃ ಶಿವಾಯ. ಕೊಡೆಯ ಪರಮೇಶ್ವರನ ಶಿವಾಯ, ಓಂ ನಮಃ ಶಿವಾಯ. ನಲಿದಳು ಕುಣಿದಳು ಓಂ ನಮಃ ಶಿವಾಯ. ಸೂರಿದಳು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಃ ಶಿವಾಯ. ಓ ಶಿವನೇ, ನಾನು ಓಂ ನಮಃ ಶಿವಾಯ. ಈ ಭಕ್ತಳನ್ನು ಪರಿಗ್ರಹಿಸು ಸ್ವಾಮಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎದ್ದೇಳು ಶಿವೇ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಪರಮಶಿವನೇ,
ನಾನು ನಿನ್ನ ಶರಣೆ ಸ್ವಾಮೀ, ಭಕ್ತಳನ್ನು ರಕ್ಷಿಸು. ಶಿವೇ, ಹ. ನನ್ನನ್ನು ನಿನ್ನ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಜ್ಞಾನದ ದಿವ್ಯ ಚಕ್ಷು ಬೇಕಾಗಿದೆ. ಆದರೂ ಶ್ರವಣಿಸುತ್ತಿದ್ದೇನೆ ದೇವರೇ. ಓಹೋ ಪರಮಶಿವನೇ, ಹಾಗಾದರೆ ಈಗ ನಾನೇನು ಮಾಡಬೇಕು? ಯಾವ ಪುರುಷಾರ್ಥ ಮಾಡಿ ನೀನು ಒಲಿಸಿಕೊಳ್ಳಿ ಸ್ವಾಮಿ. ಶ್ವೇತ ವಸ್ತ್ರಧಾರಿಯಾಗಿರುವ ಬ್ರಹ್ಮಪುತ್ರಿಯ ಬಳಿ ಹೋಗು. ಆ ಅಲ್ಲಿ ನಿನಗೆ ಆತ್ಮಜ್ಞಾನ, ನನ್ನ ನಿಜ ಸ್ವರೂಪದ ಜ್ಞಾನ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪ್ರಾಪ್ತಿಯಾಗುವುದು. ಓಹೋ, ಇದರಿಂದ ನಿನ್ನ ಕಲ್ಯಾಣವಾಗುವುದು. ನಿನಗೆ ಶುಭವಾಗಲಿ. ಹಾ 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 ಶಿವನ ಅನುಭೂತಿಯನ್ನು ಪಡೆದೆ. ಪರಮಶಿವನೇ ಬಂದು ನನ್ನ ಮೈ ದಡವಿದ ಹಾಗೆ ನನ್ನ ಮೈಯಲ್ಲಿ ವಿಶೇಷವಾದಂಥ ಉತ್ಸಾಹ, ಆನಂದ, ಪರಮಾನಂದ. ಭಗವಂತನನ್ನು ಕಂಡೆನಲ್ಲ, ಭಗವಂತನನ್ನು ಕೇಳಿಕೊಂಡೆನಲ್ಲ, ಅವನ ವಾಣಿಗಳು ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ಅನುರಣಿಸುತ್ತಿದೆ. ಅದನ್ನು ಉಳಿಸಿಕೊಳ್ಬೇಕು. ಅದನ್ನು ಉಳಿಸಿಕೊಳ್ಬೇಕಾದ್ರೆ ಶ್ವೇತ ವಸ್ತ್ರಧಾರಿ ಬ್ರಹ್ಮಪುತ್ರಿಯನ್ನು ನಾನು ಕಾಣಬೇಕು. ದೇವರ ಅಭಯ ಸಿಕ್ಕಿದಲ್ಲ, ಇನ್ನು ಭಯ ಇಲ್ಲ. ನಾನು ನಿನ್ನನ್ನು ಕಾಪಾಡುತ್ತೇನೆ, ಕರುಣೆಯ ಕವಚವನ್ನು ಕೊಟ್ಟಿದ್ದಾನೆ. ಅವನ ಬಳಿ ತೆರಳುವ ಪುರುಷಾರ್ಥವನ್ನು ಮಾಡುತ್ತೇನೆ, ಆಕೆಯ ಬಳಿಗೆ ಸಾಗುತ್ತೇನೆ. ಬ್ರಹ್ಮನ ಮುಖಕಮಲದಿಂದ ಶಿವನ ಜ್ಞಾನ ಪಡೆದು ಲೋಕ ಕಲ್ಯಾಣಕ್ಕಾಗಿ ಸಂಪೂರ್ಣ ಜೀವನವನ್ನು ಸಮರ್ಪಣೆ ಮಾಡಿದವಳು ನಾನು. 14 ವರ್ಷಗಳ ಕಠಿಣ ತಪಸ್ಸನ್ನು ಕೈಗೊಂಡು ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿ, ದಿವ್ಯ ಗುಣಗಳನ್ನು ಧಾರಣೆ ಮಾಡಿ, ಶಿವಪರಮಾತ್ಮನ ದಿವ್ಯ ಅವತರಣೆಯ ಮತ್ತು ವಿಶ್ವ ಪರಿವರ್ತನೆಯ ದಿವ್ಯ ಸಂದೇಶವನ್ನು ಜನಮನಗಳಿಗೆ ತಲುಪಿಸುವ ಸಲುವಾಗಿ ಈ ಪ್ರದೇಶದಲ್ಲಿ ಬಂದು ನೆಲೆಸಿದ್ದೇನೆ. ಜನುಮ ಜನುಮಗಳಿಂದ ಭಕ್ತಿಯನ್ನು ಮಾಡಿ ಪರಮಾತ್ಮ ಪ್ರಾಪ್ತಿಗಾಗಿ ಹಂಬಲಿಸುತ್ತಿರುವ ಆತ್ಮರುಗಳಿಗೆ ಜ್ಞಾನವನ್ನು ನೀಡಿ ಅವರನ್ನು ಸಂತುಷ್ಟಗೊಳಿಸುವುದು, ಇದು ನನಗೆ ಬ್ರಹ್ಮನು ನೀಡಿದ ಶ್ರೀಮತ. ಈ ದಿನವೂ ನನಗೆ ಯಾರೋ ನನ್ನ ಅರಸಿ ನನ್ನ ಬಳಿ ಆಗಮಿಸುತ್ತಿದ್ದಾರೆ ಎಂದು ಭಾಸವಾಗುತ್ತಿದೆ. ಕಾದು ನೋಡೋಣ. ಸಖಿ, ಶಿರಬಾಗಿ ನಮಿಸುತ್ತಿದ್ದೇನೆ. ಶಿವಪುರದ ರಾಜಕುಮಾರಿ ನಾನು. ಶಿವನ ಪರಮ ಭಕ್ತಳು ನಾನು. ಶಿವನ ಸಾಕ್ಷಾತ್ಕಾರಕ್ಕಾಗಿ ಅನ್ನ ಜಲವನ್ನು ತ್ಯಜಿಸಿ ಶಿವಮಂಚಾಕ್ಷರಿ ಮಂತ್ರದ ಪಠನೆ ಮಾಡುತ್ತಾ ಈ ಶರೀರವನ್ನೇ ತ್ಯಜಿಸುವ ಸಮಯ ಬಂದಾಗ ಒಂದು ದಿವ್ಯ ಅಶರೀರವಾಣಿಯನ್ನು ಶ್ರವಣ ಮಾಡಿದೆ. ಹಾಗಾಗಿ ಇಲ್ಲಿಗೆ ಬಂದೆ. ಶ್ವೇತವಸ್ತ್ರಧಾರಿ ಬ್ರಹ್ಮಪುತ್ರಿಯ ಬಳಿಗೆ ಹೋಗು, ಅಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕುವುದು ಎಂದು ನನಗೆ ಪರಮಾತ್ಮನ ದಿವ್ಯ ವಾಣಿ ಅನುಗ್ರಹ ಮಾಡಿತು. ಅದಕ್ಕಾಗಿ ನಿಮ್ಮನ್ನು ಅರಸುತ್ತಾ ಬಂದಿರುವೆ. ನಿಮ್ಮನ್ನು ನೋಡುವಾಗ ನಾನು ಸರಿಯಾದ ಪ್ರದೇಶವನ್ನು ತಲುಪಿದ್ದೇನೆ ಎಂದನಿಸುತ್ತದೆ. ನಿಮ್ಮನ್ನು ಯಾವ ರೀತಿ ಸಂಬೋಧಿಸಲಿ? ಗೆಳತಿ ಎನ್ನಲೇ, ಸಖಿ ಎನ್ನಲೇ? ಸಖಿ ಎಂದರೆ ಸಾಕು. ಓಹೋ, ಸಂತೃಪ್ತಳಾದೆ. ಪ್ರಾಣ ಸಖಿಯೇ ಚಂದ್ರಮುಖಿಯೇ ಹರುಷವಾದೆನು
ರಾಜಮನೆತನದಲ್ಲಿ ಹುಟ್ಟಿ ಬಂದರೂ ನಿಮ್ಮ ಮುಗ್ಧ ಸ್ವಭಾವವನ್ನು ಕಂಡು ಮೆಚ್ಚಿದೆ. ಗೆಳತಿ, ಪೂರ್ವದಲ್ಲಿ ನಾನು ಶಿವಭಕ್ತಳೆ. ಜನ್ಮ ಜನ್ಮದ ಭಕ್ತಿಯ ಫಲವೇ ಜ್ಞಾನ. ಅಂದರೆ ಯಥಾರ್ಥವಾದ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ. ಪ್ರತಿಯೊಬ್ಬ ಮನುಷ್ಯರಿಗೂ ಆಧ್ಯಾತ್ಮಿಕ ಜೀವನದಲ್ಲಿ ಉದ್ಭವವಾಗುವ ಪ್ರಮುಖ 3 ಪ್ರಶ್ನೆಗಳು ಯಾವುದು? ನಾವು ಯಾರು, ಪರಮಾತ್ಮ ಯಾರು, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವೇನು ಎಂದೆಲ್ಲವೆಸಗಿ. ಹೌದೌದು, ಸರಿಯಾಗಿ ಹೇಳಿದ್ರಿ. ಅದರ ಜೊತೆ ಶಿವಜ್ಞಾನವನ್ನು ನೀಡುತ್ತಿರುವ ನಾನು ಬ್ರಹ್ಮಪುತ್ರಿ ಹೇಗೆ ಎಂಬ ಪ್ರಶ್ನೆಯೂ ನಿನ್ನ ಮನಸ್ಸಿನಲ್ಲಿ ಬರಬಹುದಲ್ಲವೇ? ಹೌದಲ್ಲ? ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವೆನು, ಕೇಳು ಸಖಿ. ಹೇಳಿಯಲ್ಲ. ಬಾಹ್ಯ ಸ್ವರೂಪದಲ್ಲಿ ನೀನು ನೋಡುತ್ತಿರುವ ಈ ಶರೀರ ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವುದು. ಆದರೆ ನೀನು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತಿರುವ ಅಜರ ಅಮರ ಅವಿನಾಶಿ ಆತ್ಮವಾಗಿರುವೆ. ಓಹೋ. ಕಣ್ಣಿನಿಂದ ನೋಡುತ್ತಿರುವೆ, ಸತ್ಯ. ಕಿವಿಯಿಂದ ಕೇಳುತ್ತಿರುವೆ, ಸರಿ. ತ್ವಚೆಯಿಂದ ಸ್ಪರ್ಶದ ಅನುಭವವನ್ನು ಮಾಡುತ್ತಿರುವೆ. ಹೌದು ಸಖಿ. ಈ ಭ್ರಕುಟಿಯ ಮಧ್ಯದಲ್ಲಿ ಕುಳಿತು ಈ ಶರೀರವನ್ನು ನಡೆಸುತ್ತಿರುವೆ. ನಿನ್ನ ಸ್ವರೂಪ ಜ್ಯೋತಿಬಿಂದು ಸ್ವರೂಪ. ಓಹೋ. ಆತ್ಮವು ಶರೀರವನ್ನು ಧಾರಣ ಮಾಡಿದರೆ ಜನನ, ಶರೀರವನ್ನು ತ್ಯಜಿಸಿದರೆ ಮೃತ್ಯು. ಓಹೋ. ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವ ಈ ಶರೀರವು ಪಂಚತತ್ವಗಳಲ್ಲಿ ವಿಲೀನವಾಗುವುದು. ಆದರೆ ನೀನು ಆತ್ಮ ಅಜರ ಅಮರ ಅವಿನಾಶಿ. ನೀನು ಆತ್ಮ ಶರೀರವಲ್ಲ. ಹೇಗೆ ನೀನು ಆತ್ಮ ಅಜರ ಅಮರ ಅವಿನಾಶಿ ಜ್ಯೋತಿ ಸ್ವರೂಪವೋ ಹಾಗೆಯೇ ಶಿವ ಪರಮಾತ್ಮನು ನಿರಾಕಾರನು, ಜ್ಯೋತಿ ಸ್ವರೂಪನು. ಆದುದರಿಂದ ಶಿವ ಪರಮಾತ್ಮನಿಗೆ ಲಿಂಗ ಸ್ವರೂಪದಲ್ಲಿ ಪೂಜೆ, ಅವರನ್ನು ಜ್ಯೋತಿರ್ಲಿಂಗ ಸ್ವರೂಪದಲ್ಲಿಯೂ ಪೂಜಿಸಲಾಗುತ್ತದೆ. ಜ್ಯೋತಿ ಸ್ವರೂಪನಾದ ಶಿವ ಪರಮಾತ್ಮನನ್ನು ಲಿಂಗ ಸ್ವರೂಪದಲ್ಲಿ ಪೂಜಿಸಿದ ಪ್ರತೀಕವಾಗಿದೆ ಜ್ಯೋತಿರ್ಲಿಂಗ. ಗೆಳತಿ, ಭಕ್ತಿಯಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋ ಭಾಗ್ಯವನ್ನು ಪಡೆದವಳು ನಾನು. ಸಖಿ, ತುಂಬಾ ಸಂತೋಷ. ಲಿಂಗ ಸ್ವರೂಪವು ಶಿವನ ನಿರಾಕಾರ ಸ್ವರೂಪದ ಪ್ರತೀಕವಾಗಿದೆ. ಅವರು ಎಲ್ಲ ಆತ್ಮರುಗಳಿಗೆ ಪರಮ ಅಂದರೆ ಶ್ರೇಷ್ಠವಾದವರು. ಅದಕ್ಕೆ ಅವರನ್ನು ಪರಮಶಿವ ಪರಮಾತ್ಮ ಎಂದು ಕರೆಯುತ್ತಾರೆ. ನನ್ನ ಶರೀರದ ತಂದೆ ತಾಯಿ, ನಿನ್ನ ಶರೀರದ ತಂದೆ ತಾಯಿ ಬೇರೆ ಬೇರೆ. ಆದರೆ ನಮ್ಮ ಆತ್ಮದ ತಂದೆ ಒಬ್ಬರೇ, ಪರಮಪಿತ ಪರಮಾತ್ಮ ಶಿವ. ಓಹೋ, ಸರಿಯಾಗಿ ಹೇಳಿದ್ರಿ. ಹಾಗಾದರೆ ನಾವು ಈ ಶರೀರವಲ್ಲ, ಜ್ಯೋತಿ ಸ್ವರೂಪ ಅಜರ ಅಮರ ಅವಿನಾಶಿ ಆತ್ಮಗಳಾಗಿದ್ದೇವೆ. ಹಾಗೆಯೇ ನಮ್ಮ ಮಾತಾ ಪಿತ ಪರಮಾತ್ಮನು ಜ್ಯೋತಿ ಸ್ವರೂಪನಾಗಿದ್ದಾರೆ. ಹಾಗಾದರೆ ಪರಮಾತ್ಮನದ್ದಾಗಿರುವಂಥ ಹೊಣೆಗಾರಿಕೆಗಳೇನು, ಅವನ ಕರ್ತವ್ಯಗಳೇನು, ಸ್ವಲ್ಪ ತಿಳಿಸುವಿರಾ? ಗೆಳತಿ, ಶಿವಪರಮಾತ್ಮನ ನಾಮವೂ ಶ್ರೇಷ್ಠ, ಧಾಮವೂ ಶ್ರೇಷ್ಠ, ಅವರ ಕರ್ತವ್ಯವೂ ಶ್ರೇಷ್ಠ. ಅವರ ಕರ್ತವ್ಯವನ್ನು ಅರಿಯಬೇಕಾದರೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಯಬೇಕಾಗಿದೆ. ಈ ಸೃಷ್ಟಿಯ ಚಕ್ರದಲ್ಲಿ 4 ಯುಗಗಳಿವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಮತ್ತು ಕಲಿಯುಗ. ಸೃಷ್ಟಿಯ ಆದಿ ಸತ್ಯಯುಗ ತ್ರೇತಾಯುಗ ಸಂಪೂರ್ಣ ಸುಖದ ಯುಗ. ಸರ್ವ ಪ್ರಾಪ್ತಿಗಳಿಂದ, ಸಕಲ ಕಲೆಗಳಿಂದ, ದಿವ್ಯ ಗುಣಗಳಿಂದ ಸಂಪನ್ನರಾದ ದೇವತೆಗಳ ರಾಜ್ಯ. ಇದನ್ನು ಸ್ವರ್ಗ ಎಂದು ಕರೆಯುತ್ತಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ಈ ಅಖಂಡ ಭಾರತ ಭೂಮಿಯಲ್ಲಿ ದೇವತೆಗಳ ರಾಜ್ಯವಿತ್ತು. ಅವರು ತಮ್ಮ ಸತ್ಯ ಸ್ವರೂಪದ ಸ್ಮೃತಿಯಲ್ಲಿದ್ದರೆ, ಅಂದರೆ ನಾವು ಆತ್ಮ ಎಂದು ತಿಳಿದು ಅದರ ಸ್ಮೃತಿಯಲ್ಲಿದ್ದು ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತಿದ್ದರು. ನಾವು ಕೇಳಿದ ಹಾಗೆ ಈ ಭರತ ವರ್ಷದಲ್ಲಿ 33 ಕೋಟಿ ದೇವತೆಗಳಿದ್ದರು ಎಂಬ ವರ್ಣನೆಯೂ ಉಂಟಲ್ಲ ಸಖಿ? ಹೌದು. ಆಗ ವಿಶ್ವವೇ ಒಂದು ಪರಿವಾರವಾಗಿತ್ತು. ವಸುದೇವ ಕುಟುಂಬಕಂ ಎನ್ನುತ್ತಾರಲ್ಲವೇ? ಸತ್ಯ. ದ್ವಾಪರದ ನಂತರ ಆತ್ಮಿಕ ಸ್ಮೃತಿ ಮರೆತು ನಾವು ಶರೀರ ಎಂಬ ಸ್ಮೃತಿ ಪ್ರಬಲವಾಗುತ್ತದೆ. ಶರೀರದ ಸ್ಮೃತಿಯಿಂದ ವಿಕಾರಗಳ ಪ್ರವೇಶವಾಗುತ್ತದೆ. ಅಂದರೆ ಕಾಮ,
ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಇದನ್ನು ಮಾಯಾ ಎಂದು ಕರೆಯುತ್ತಾರೆ. ಹೌದೇ? ವಿಕಾರಗಳ ವಶೀಭೂತರಾಗಿ ದೇವತೆಗಳು ತಮ್ಮ ದೇವತ್ವವನ್ನು ಕಳೆದು ಸಾಧಾರಣ ಮನುಷ್ಯರಾಗಿ ದುಃಖ, ಅಶಾಂತಿಯ ಅನುಭವವನ್ನು ಮಾಡಲಾರಂಭಿಸುತ್ತಾರೆ. ಆಗಲೇ ಭಕ್ತಿಯ ಆರಂಭವೂ ಆಗುತ್ತದೆ. ದೇವತೆಗಳು ವಾಮ ಮಾರ್ಗದಲ್ಲಿ ನಡೆದರು ಎಂಬ ಉಲ್ಲೇಖನವೂ ಶಾಸ್ತ್ರಗಳಲ್ಲಿ ಇದೆ ಅಲ್ಲವೇ? ಹೌದೇ? ನಂತರ ಬರುವ ಕಲಿಯುಗದಲ್ಲಿ ಪಂಚವಿಕಾರಗಳದ್ದೇ ಸಾಮ್ರಾಜ್ಯವಾಗುತ್ತದೆ. ಸ್ವರ್ಗದಂತಿದ್ದ ದೇವತೆಗಳ ಸಾಮ್ರಾಜ್ಯವಾಗಿದ್ದ ಈ ಭಾರತ ಭೂಮಿಯು ಕಲಿಯುಗ ಅಂತ್ಯದಲ್ಲಿ ಸಂಪೂರ್ಣ ಮಾಯೆಗೆ ಹೇಗೆ ಶರಣಾಗಿದೆ ಎಂಬ ಚಿತ್ರಣವನ್ನೊಮ್ಮೆ ನೋಡು ಗೆಳತಿ. ಹಾಗೆ ಆಗಲಿ, ನೋಡುತ್ತೇನೆ ನೋಡುತ್ತೇನೆ ನೋಡುತ್ತೇನೆ. ಇದ್ದನು ಮಾಯಾಸುರನಂದು ಈತನೋಲಗ ದರ್ಪದಿ ಭೂಲೋಕದಿ ಸಮಸ್ತ ಚರಿಸುತ್ತಲಿ ಇರುವಂತಹ ಸ್ಥಳ ಭೂತಳಕ್ಕೆ ಯಾರನ್ನು ಕೊಂಡಿದ್ದೀರಿ? ಮಾಯಾಸುರನೆಂದು ಬಲ್ಲೆವು. ನಾನೇ ಸರಿ, ನಾನೇ ಸರಿ. ಹೊರಟು ಬಂದ ಕಾರ್ಯ ಅನೇಕವಿದೆ, ಲಾಲಿಸಬೇಕು. ಎತ್ತ ನೋಡಿದರಲ್ಲಿ ತನ್ನ ವಾಸ್ತವದಲ್ಲಿ ನನ್ನ ಸ್ವರೂಪ ಅತಿ ಸೂಕ್ಷ್ಮ. ಈ ವಿಶ್ವದಲ್ಲಿರುವ ಎಲ್ಲ ಮನುಷ್ಯರ ಬುದ್ಧಿಯನ್ನು ಭ್ರಷ್ಟಗೊಳಿಸಿ ಎಲ್ಲರನ್ನೂ ಹೇಗೆ ಕೈಗೊಂಬೆಯಾಗಿ ಆಟವಾಡಿಸುತ್ತ ಹೇಗೆ ವಿಶ್ವದಲ್ಲಿಯೇ ನನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ ಎಂಬ ನನ್ನ ವಿಜಯಗಾಥೆಯನ್ನು ವರ್ಣಿಸಲು ನಿಮ್ಮ ಮುಂದೆ ಸ್ಥೂಲ ಸ್ವರೂಪದಲ್ಲಿ ಪ್ರತ್ಯಕ್ಷನಾಗಿದ್ದೇನೆ. ನಾನೇ ಮಾಯಾಸುರ. ಈ ವಿಶ್ವವೇ ನನ್ನ ಕಪಿಮುಷ್ಟಿಯಲ್ಲಿದೆ. ಯಾರನ್ನು ಹೇಗೆ ಬೇಕಾದರೂ ಆಟವಾಡಿಸಬಲ್ಲೆನು ನಾನು. ನಾನು ಮಾತ್ರವಲ್ಲ, ನನ್ನ ಸೇನೆಯಲ್ಲಿ 5 ಪ್ರಮುಖ ಸೇನಾನಿಗಳು ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಅಂತೆಯೇ ಅಹಂಕಾರ ಎಂಬವರು. ಇವರನ್ನು ಪಂಚ ವಿಕಾರಗಳೆಂದು ಕರೆಯುತ್ತಾರೆ. ಅವರನ್ನು ಕಾಣಬೇಕಲ್ಲ? ಎಲ್ಲಿದ್ದಾರೆ ನಮ್ಮವರು? ಬರಲಿ ಸಭೆಗೆ.
ತೀರಿಸಿಕೊಂಡಿದ್ದೇವೆ. ನಮ್ಮಿಂದ ಏನಾಗಬೇಕಾಗಿದೆ? ಸೇನಾನಿಗಳೇ, ಬಳಿಕ ಕರೆದರು. ಬಳಿಕ ಬಳಗವ ಕರೆದರು ಬಳಿರೆ. ಕ್ರೋಧ, ಲೋಭ, ಮೋಹ, ಕಾರಗಾಮಗಳ ನಿಲ್ಲಿಸಿ ಮನುಜಾತಿಗಳ ತುಂಬಿದ ಸಭೆಯಲ್ಲಿ ಪಂಚವಿಕಾರಗಳಾದ ನಿಮ್ಮನ್ನು ಕಂಡು ಉಲ್ಲಸಿತನಾಗಿದ್ದೇನೆ, ಸಂತುಷ್ಟಿತನಾಗಿದ್ದೇನೆ. ಬಂದಿದ್ದೀರಲ್ಲ ನನ್ನ ಆಜ್ಞೆಗೆ ಹೋಗೊಟ್ಟು. ಸೇನಾನಿಗಳೇ, ನಿಮ್ಮನ್ನು ಕರೆಸಿದ್ದು ಯಾಕೆ ಬಲ್ಲಿರಾ? ಒಡೆಯ, ಓ, ಯಾಕೆ ಕರೆದಿದ್ದೀರಿ? ಕರೆದಿದ ಕಾರಣವೇನು? ಕರೆದಿದ ಕಾರಣವೇನು? ಅಸುರನಾದರೆ ನೀನು ಸುರುವಾಯ್. ತಿಳಿಯಿರೈ ಕ್ಷಣದಲ್ಲಿ ಅದ ನೆರವೇರಿಸಿಕೊಡುವೆ. ನಾನೇ ಕಾಮಾಸುರ. ಎಲ್ಲ ಮನುಷ್ಯರ ಮನಸ್ಸು ಬುದ್ಧಿಗಳ ಮೇಲೆ ಸಂಪೂರ್ಣ ನನ್ನದೇ ಪ್ರಾಬಲ್ಯ. ಆಕರ್ಷಣೆ, ಆಕರ್ಷಣೆ. ಪಂಚತತ್ವಗಳಿಂದ ಮಾಡಿದ ಈ ವಿನಾಶಿ ಶರೀರದ ಮೇಲೆ ಆಕರ್ಷಣೆ. ಈ ವಿಶ್ವದಲ್ಲಿ ನಡೆಯುವ ಎಲ್ಲ ಅಪರಾಧಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನೇ ಕಾರಣ. ಕಾಮ ಮಹಾಶತ್ರು ಎಂದು ಎಲ್ಲ ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದರೂ ನನ್ನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕಾಮ ವಿಕಾರದಿಂದ ಜೀವನದ ಆದಿ ಮಧ್ಯ ಅಂತ್ಯ ದುಃಖವೇ ದುಃಖ. ನನಗೆ ಶರಣಾಗಿ ಅನೇಕ ಸಾಮ್ರಾಜ್ಯಗಳು ಮನೆತನಗಳು ಪತನವಾದವು. ಎಂದಿಗೂ ಆರದ ಎಂದಿಗೂ ಭತ್ತದ ಅಗ್ನಿಯ ರೂಪದಲ್ಲಿ ಎಲ್ಲರ ಮೈ ಮನಗಳನ್ನು ಬರಿದಾಗಿಸಿದ್ದೇನೆ. ಒಡೆಯ, ಲಾಲಿಸಬೇಕು. ಕರೆದಿದ ಕಾರಣವೇನು? ಒಡೆಯ, ನಾನೇ ಕ್ರೋಧಾಸುರ. ಜೀವನದಲ್ಲಿ ತಾನು ಬಯಸಿದಂತೆ ತನ್ನ ಇಚ್ಛೆಯಂತೆ ಆಗದಿದ್ದರೆ ನನ್ನ ಆವೇಶಕ್ಕೆ ಮನುಷ್ಯನು ಅಸುರನಾಗುತ್ತಾನೆ. ಕ್ರೋಧಾಗ್ನಿಗೆ ಪೂರ್ಣ ಶರೀರವೇ ಸುಟ್ಟು ಸುಡಕರೆ ಆಗುತ್ತದೆ. ನನ್ನ ಜ್ವಾಲೆಯಿಂದ ಪೂರ್ಣ ಸಮಾಜವು, ಪರಿವಾರವು ಮತ್ತು ವಿಶ್ವವೇ ಸುಟ್ಟು ಭಸ್ಮವಾಗುತ್ತದೆ. ನನ್ನ ಆವೇಶಕ್ಕೆ ಅನೇಕ ಪರಿವಾರಗಳು ಸಂಬಂಧಗಳು ಒಡೆದು ಹೋಗಿವೆ.
ಈ ವಿಶ್ವದಲ್ಲಿ ನಡೆಯುವ ಅನೇಕ ಅಪರಾಧಗಳಿಗೆ ನಾನೇ ಪ್ರೇರಣೆ. ಪ್ರಭು ನಾನೇ ಲೋಭಾಸುರ. ಜೀವನದಲ್ಲಿ ಸಂತುಷ್ಟತೆಯೇ ಇಲ್ಲ. ಎಷ್ಟು ಪಡೆದರು, ಎಷ್ಟು ಪ್ರಾಪ್ತಿಯಾದರು ಜೀವನದಲ್ಲಿ ಸುಖವೇ ಇಲ್ಲ. ಇನ್ನು ಬೇಕು, ಇನ್ನು ಬೇಕು. ಆಸ್ತಿ, ಹಣ, ಪದವಿಯ ಲೋಭ ಒಂದು ಕಡೆಯಾದರೆ, ನಾಲಗೆಯ ಚಪಲಕ್ಕೆ ಸ್ವಾದದ ಸಂತೃಪ್ತಿಗಾಗಿ ಏನೇನೆಲ್ಲ ತಿನ್ನುತ್ತಾರೆ. ಪ್ರಾಣಿಗಳನ್ನು ಕೊಂದು ತಿಂದು ಅದರ ಸ್ವಾದವನ್ನು ಸವಿಯುತ್ತಾರೆ. ನಾನು ಮೃಗತೃಷ್ಣ ಸಮಾನ, ಎಂದಿಗೂ ಆರದ ತೃಷೆ. ನನ್ನಿಂದ ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ. ಒಡೆಯ ನಾನು ಮತ್ತು ನನ್ನ ಪರಿವಾರ ಎಂಬ ಸಂಕುಚಿತ ಮನೋಭಾವ ಯಾರೋ ಇನ್ನೊಬ್ಬರು ಮುಂದುವರಿಯುವುದನ್ನು ನೋಡಲು ಸಾಧ್ಯವಿಲ್ಲ. ಏನೋ ನಮ್ಮ ಮನಸ್ಸಿನಲ್ಲಿ ತಳಮಳ, ಆಕ್ರೋಶ, ಅಸೂಯೆ, ವ್ಯಾಮೋಹ ಸಮಾಜವನ್ನು ಪರಿವಾರವನ್ನು ಒಡೆಯುತ್ತಲೇ ಬಂದಿದ್ದೇನೆ. ನನ್ನ ಉಪಸ್ಥಿತಿ ಇರುವಲ್ಲಿ ನೆಮ್ಮದಿ ಇರಲು ಸಾಧ್ಯವೇ ಇಲ್ಲ. ದುಃಖವೇ ದುಃಖ, ಕಲಹವೇ ಕಲಹ. ಪ್ರಭು ನಾನೇ ಅಹಂಕಾರ, ನಾನೇ ನನ್ನಿಂದಲೇ ಎಂಬ ಮನೋವಿಕಾರ, ಶರೀರದ ಸುಂದರತೆಯ ಅಹಂಕಾರ, ಹಣ, ಆಸ್ತಿ, ಪದವಿಯ ಅಹಂಕಾರ ಎಲ್ಲವೂ ನನ್ನಿಂದಲೇ ಆಗಬೇಕು. ನಾನೇ ಸರಿ, ನನ್ನ ಹೆಸರೇ ಮೇಲಿರಬೇಕು. ಅದಕ್ಕಾಗಿ ಎಲ್ಲರನ್ನೂ ದಮನಗೊಳಿಸುವಂತ ಮನೋಭಾವ, ವಿನಾಶಿಧನ, ವಿನಾಶಿ ಶರೀರದ ಘನತೆ, ಗೌರವಗಳ ಅಹಂಕಾರ, ನನ್ನಿಂದಲೇ ಅನೇಕ ಮನಸ್ಸುಗಳು, ಪರಿವಾರಗಳು, ಸಂಬಂಧಗಳು ಒಡೆದು ಹೋಗಿವೆ. ಬೋಲೋ ಬೋಲೋ ಸೇನಾನಿಗಳೇ ಕೇಳಿ, ಕೇಳಿದಿರ ನೀವೆಲ್ಲವೆಂದಿಲಿ ಮೇಲೆ ನಿಮಗುಯರು ಅನುಗ್ರಹ
ಪಂಚ ವಿಕಾರಗಳ ವಶೀಭೂತರಾಗದಿರುವವರು ಯಾರೂ ಇಲ್ಲ. ಹೌದು. ನಾನು ಸರ್ವವ್ಯಾಪಿಯೇ ಆಗಿ ಬೆಳೆದು ನಿಂತಿದ್ದೇನೆ. ಆದರೆ ಸೃಷ್ಟಿಯ ಆದಿಯಿಂದ ನನ್ನ ಅಸ್ತಿತ್ವವಿರಲಿಲ್ಲ. ಸೃಷ್ಟಿಯ ಆದಿ ಅರ್ಥಾತ್ ಸತ್ಯಯುಗ ಮತ್ತು ತ್ರೇತಾಯುಗ. ಆಗ ಈ ಭರತ ಭೂಮಿಯಲ್ಲಿ ದೇವತೆಗಳ ರಾಜ್ಯ. ಹೌದು. ಅಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಮತ, ಸಂಪೂರ್ಣ ಸುಖ ಸಮೃದ್ಧಿಯ ಯುಗ. ಆದಿ ಸನಾತನ ಪರಿವಾರದಂತಿತ್ತು. ಸನಾತನ ದೇವಿ ದೇವತಾ ಧರ್ಮದ ರಾಜ್ಯವಾಗಿತ್ತು. ದಿವ್ಯ ಗುಣ ಮತ್ತು ದಿವ್ಯ ಶಕ್ತಿ ಸಂಪನ್ನರಾದ ಪವಿತ್ರ ದೇವಿ ದೇವತೆಗಳ ಸಾಮ್ರಾಜ್ಯ ಸಂಪೂರ್ಣ ಸುಖವೇ ಸುಖಮಯವಾಗಿತ್ತು. ಹೌದು ಸ್ವಾಮಿ. ಆದರೆ ಪರಿವರ್ತನೆ ಜಗದ ನಿಯಮ ಎನ್ನುವ ಹಾಗೆ ಸತ್ಯಯುಗ ತ್ರೇತಾಯುಗ ಕಳೆದು ದ್ವಾಪರ ಯುಗ ಬಂತು. ದ್ವ ಎಂಬ ಶಬ್ದವೇ ಹೇಳುವ ಹಾಗೆ ಎರಡು. ಅಲ್ಲಿಂದಲೇ ವಿಭಜನೆಯು ಆರಂಭವಾಯಿತು. ಅದಕ್ಕೆಲ್ಲ ಕಾರಣೀಭೂತರು ಯಾರು? ನಾನೇ ಸರಿ, ನಾನೇ ಸರಿ. ದ್ವಾಪರದಲ್ಲಿ ನನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಲು ಮೊದಲು ಪ್ರವೇಶ ಮಾಡಿದ್ದು ಮನುಷ್ಯನ ಬುದ್ಧಿಗೆ. ಸೂಕ್ಷ್ಮ ರೂಪದಲ್ಲಿ ಬುದ್ಧಿಗೆ ನಾನು ಪ್ರವೇಶ ಮಾಡಿ ಬುದ್ಧಿಯನ್ನೇ ಭ್ರಷ್ಟಗೊಳಿಸಿದೆ. ನಾವು ಅಮರ ಅವಿನಾಶಿ ಎಂಬ ಆತ್ಮಿಕ ಸ್ಮೃತಿಯಲ್ಲಿದ್ದ ಮನುಷ್ಯರಿಗೆ ಈ ಆತ್ಮಿಕ ಸ್ಮೃತಿಯನ್ನು ಮರೆಯುವಂತೆ ಮಾಡಿ ನಾವು ಈ ವಿನಾಶಿ ಪಂಚ ತತ್ವಗಳಿಂದ ಮಾಡಿದ ಪರಿವಾರಗಳು ಇರಲು ಸಾಧ್ಯವೇ ಇಲ್ಲದಂತಾಗಿದೆ. ಆರ್ಥಿಕ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಮೋಸವೇ ಮೋಸ. ಎಲ್ಲವೂ ವ್ಯಾಪಾರವೇ ಆಗಿಬಿಟ್ಟಿದೆ. ಶಿಕ್ಷಣವೂ ವ್ಯಾಪಾರ, ರಾಜಕೀಯವಂತೂ ಯುದ್ಧದ ಮೈದಾನವಾಗಿಯೇ ಬಿಟ್ಟಿದೆ. ಎಲ್ಲ ಕಡೆಯೂ ಸುಳ್ಳಿನದೇ ಸಾಮ್ರಾಜ್ಯ. ಧರ್ಮದ ನಡುವೆ, ಜಾತಿಗಳ ನಡುವೆ, ಭಾಷೆಗಳ ನಡುವೆ, ಮತ ಪಂಥಗಳ ನಡುವೆ ಯುದ್ಧವೇ ಯುದ್ಧ. ದೇಶಗಳ ನಡುವೆ ವಿಶ್ವದಲ್ಲಿ ತಮ್ಮ ಪ್ರಭಾವವನ್ನು ಬೆಳೆಸಲು ಯುದ್ಧವಾದರೆ ಕೆಲವು ಕಡೆ ತಮ್ಮ ಅಸ್ತಿತ್ವವನ್ನು ಉಳಿಸಲು ಯುದ್ಧವಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಜೀವನವು ಒಂದು ಯುದ್ಧ ರಂಗವಾಗಿದೆ. ಎಲ್ಲರೂ ಓಡುತ್ತಲೇ ಇದ್ದಾರೆ. ಜೀವನದಲ್ಲಿ ಶಾಂತಿ ಸುಖದ ಲೇಷ ಮಾತ್ರವೂ ಇಲ್ಲವಾಗಿದೆ. ನಿಜ ನಿಜ. ವಿಕಾರಗಳ ಅಗ್ನಿಗೆ ಈ ವಿಶ್ವವೇ ಹೊತ್ತಿ ಉರಿಯುತ್ತಾ ಇದೆ. ರಾಜ್ಯಗಳ, ದೇಶಗಳ ಧರ್ಮದ ನಡುವೆ ಯುದ್ಧ. ಎಲ್ಲರೂ ಅವರು ನಮ್ಮ ಶತ್ರು, ಇವರು ನಮ್ಮ ಶತ್ರು ಎಂದು ತಮ್ಮೊಳಗೆ ಯುದ್ಧ ಮಾಡುತ್ತಾ ಇದ್ದಾರೆ. ಆದರೆ ಶತ್ರುಗಳು ನಮ್ಮೊಳಗೆ ಇದ್ದಾರೆ ಎಂಬ ಪರಿಜ್ಞಾನ ಮಾತ್ರ ಯಾರಿಗೂ ತಿಳಿದಿಲ್ಲ. ಸತ್ಯ ಸತ್ಯ. ಹೊರಗಿನ ನೋಟಕ್ಕೆ ಈ ವಿಶ್ವವು ರಂಗು ರಂಗಿನ ದೀಪಗಳಿಂದ ಕಂಗೊಳಿಸುವ, ಗಗನಚುಂಬಿ ಕಟ್ಟಡಗಳಿಂದ, ಸುಖ ಸಾಮಗ್ರಿಗಳಿಂದ ತುಂಬಿ ತುಳುಕುತ್ತಿದ್ದರು. ಮನುಷ್ಯನ ಅಂತರ್ಯದಲ್ಲಿ ಮಾತ್ರ ಅರಣ್ಯರೋಧನವಿದೆ. ಎಲ್ಲವೂ ಮಿಥ್ಯ, ಎಲ್ಲವೂ ಶೂನ್ಯ. ಜೀವನದಲ್ಲಿ ಸಂತುಷ್ಟತೆ ಎಂಬುದೇ ಇಲ್ಲ. ಹೌದು ಸ್ವಾಮಿ. ಎಲ್ಲದಕ್ಕೂ ಯಾರು ಕಾರಣ? ನಾನು. ಮಾಯೆ, ಮಾಯೆ, ಎಲ್ಲವೂ ಮಾಯೆ. ಇದೀಗ ನಾನು ಮನುಷ್ಯರಿಗೆ ಎಷ್ಟು ಪ್ರಿಯವಾಗಿದ್ದೇನೆ, ಎಷ್ಟು ಹತ್ತಿರವಾಗಿದ್ದೇನೆ ಅಂದರೆ ಎಲ್ಲರ ಅಂಗೈಯಲ್ಲಿ ತಲುಪಿದ್ದೇನೆ. ಪಂಚವಿಕಾರಗಳ ಪ್ರಭಾವದಿಂದ ಪಂಚತತ್ವಗಳು ಪ್ರಭಾವಿತವಾಗಿದೆ. ಪಂಚತತ್ವಗಳು ಮನುಷ್ಯರ ಮನಸ್ಸಿನಲ್ಲಿ ಮಲಿನವಾಗಿದೆ. ಮಣ್ಣು, ನೀರು, ಗಾಳಿ ಎಲ್ಲವೂ ಮಲಿನವಾಗಿದೆ. ಯುವ ಜನಾಂಗವು ವಿಷಯ ವಿಕಾರಗಳಿಗೆ ನಶೆಯನ್ನು ತರುವ ಮಾದಕ
ವಸ್ತುಗಳಿಗೆ ಬಲಿಯಾಗುತ್ತಾ ಇದೆ. ಹೌದು ಔಷಧಾಲಯಗಳು ತುಂಬಿ ತುಳುಕುತ್ತಿವೆ. ನ್ಯಾಯಾಲಯಗಳಲ್ಲಿ ವಿವಾದಗಳನ್ನು ಬಗೆಹರಿಸಲು ಸಮಯವೇ ಇಲ್ಲದಂತಾಗಿದೆ. ಮನುಷ್ಯನ ಈ ಅಧೋಗತಿಗೆ ಕಾರಣರ್ಯಾರು? ನಾನು ಪಂಚವಿಕಾರ ಮಾಯಾಸುರ. ಸುಖ ಸಮೃದ್ಧಿಯಿಂದ ಮೆರೆಯುತ್ತಿದ್ದ ದೇವತೆಗಳ ಸಾಮ್ರಾಜ್ಯವಾಗಿದ್ದ ಈ ಭರತ ವರ್ಷವು ನನ್ನ ಪ್ರಭಾವದಿಂದ ಅದೆಷ್ಟು ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಎಲ್ಲವೂ ಅತಿಯಾಗಿದೆ. ಅತಿಯ ನಂತರ ಅಂತ್ಯವು ಸನ್ನಿಹಿತವಾಗಿದೆ. ಹೌದು, ನನ್ನ ಅಂತ್ಯವು ಶಿವನಿಂದಲೇ. ಶಿವನಿಗೆ ಭೂತನಾಥೇಶ್ವರ ಎನ್ನುತ್ತಾರೆ. ಎಲ್ಲರ ಮನ ಬುದ್ಧಿಯಲ್ಲಿ ಅಡಗಿರುವ ಭೂತಗಳನ್ನು ಓಡಿಸುವವನು ಶಿವನೇ ಅಲ್ಲವೇ? ಎಲ್ಲರ ಮನಸ್ಸಿನಲ್ಲಿ ಅಡಗಿರುವ ವಿಕಾರಗಳ ವಿಷವನ್ನು ಕುಡಿದು ಮುಕ್ತಿಯನ್ನು ನೀಡುವವನು ಅವನೇ ಮುಕ್ತೇಶ್ವರ ಶಿವ. ಶಿವ ಮತ್ತು ಶಕ್ತಿಯರ ಮಿಲನದಿಂದಲೇ ಅಸುರ ಪ್ರವೃತ್ತಿಯು ನಾಶವಾಗಲಿದೆ. ಅಸುರ ಸಂಹಾರಿಣಿ ಶಿವಶಕ್ತಿಯರಲ್ಲವೇ? ಧರ್ಮದ ರಕ್ಷಣೆಗೆ ಅಧರ್ಮದ ನಾಶಕ್ಕೆ ಭೂಮಿಯಲ್ಲಿ ಶಿವ ಪರಮಾತ್ಮನ ಅವತರಣೆ ಆಗಲೇಬೇಕಲ್ಲವೇ? ಈ ಸಮಯವನ್ನು ಅವಲೋಕನ ಮಾಡಿದಾಗ ಭೂಮಿಯಲ್ಲಿ ಶಿವನ ಅವತರಣೆಯಾಗಿ ಶಿವಶಕ್ತಿಯರ ಮೂಲಕ ಧರ್ಮ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಎಂದನಿಸುತ್ತದೆ ನನಗೆ. ಭಾರತದಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯೊಂದು ಸೃಷ್ಟಿಯಾಗಿದೆ ಎಂದೆನ್ನಿಸುತ್ತದೆ. ಶಿವ ಮತ್ತು ಶಕ್ತಿಯರ ಮುಂದೆ ನನ್ನದು ಏನೇನು ನಡೆಯದು. ಆದರೂ ಸೇನಾನಿಗಳೇ, ಎಲ್ಲಿಯವರೆಗೆ ನನ್ನ ಅಸ್ತಿತ್ವವಿರುತ್ತದೋ ಅಲ್ಲಿಯವರೆಗೆ ನನ್ನ ವಿಕಾರಗಳ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುತ್ತಲೇ ಸಾಗುತ್ತೇನಂತೆ. ಸಖಿ ಸಖಿ, ಏನಿದೆಲ್ಲ ಬಳಿಕ ಸಿಂಹಾವತಿಯು ಅಳಲಿದಳೋ. ಬಳಿಕ ಸಿಂಹಾವತಿಯು ಅಳಲಿದಳೋ. ಬಳಿಕೈದು ಬ್ರಹ್ಮಪುತ್ರಿಯುಳಾರಿಗಳ ಮುಂದೆ ನಾವಿನ್ನು ಎಂದು ಬಾಳ್ವೆವೋ. ವಂಚಕರ ನಾಡುವುದೇ ನಮ್ಮ ಪುಣ್ಯ ನೆಲವು. ವಂಚಕರ ಮುಂದೆ ನಾವೆಂದು ಬಾಳುವೆವೋ. ಏನೊಂದು ಸಖಿ ಗೆಳತಿ, ನೋಡುತ್ತಾ ಇದ್ದೇನೆ. ಪ್ರಾಯಶಃ ನಾವು ಇವುಗಳ ಮಧ್ಯೆ ಬಂಧಿಯಾಗಿದ್ದೇವೆ. ದೇವರನ್ನು ಕಾಣುವರೇ ಇವರೆಲ್ಲ ನಮ್ಮ ಮುಂದೆ ಪೈಶಾಚಿಕವಾಗಿ ಕುಣಿದು ನರ್ತಿಸಿ ನಮ್ಮನ್ನು ಅವರ ಸೂತ್ರದಳಿಗೆ ಸೆರೀತಾ ಇದ್ದಾರೆ ಎಂದೆನಿಸುವುದಿಲ್ಲವೇ? ಹೌದು ಸಖಿ, ಆಶ್ಚರ್ಯ. ದೇವತೆಗಳ ಸ್ವರೂಪದಲ್ಲಿ ಸರ್ವಗುಣ ಸಂಪನ್ನರಾಗಿದ್ದ ನಾವು ಈ ಕಲಿಯುಗದಲ್ಲಿ ಹೇಗೆ ಇವರಿಗೆ ದಾಸರಾಗಿ ದುಃಖ ಅಶಾಂತಿಯ ಜೀವನವನ್ನು ನಡೆಸುತ್ತಿದ್ದೇವೆ? ಇದರಿಂದ ಎಂತು ಹೊರಗೆ ಬರಲಿ? ಇದನ್ನು ಹೇಗೆ ಮೀರಲಿ? ಶಿವಪದವನ್ನು ಎಂತು ಕಾಣಲಿ? ಸಖಿ, ತಿಳಿಸುವೆಯಾ? ಏಕೆ ಮರುಗುವೆ ಲಲಿತಾಂಗಿ, ಏಕೆ ಮರುಗುವೆ?
ಸಹೋದರಿ, ಗೆಳತಿ, ಜೀವನದಲ್ಲಿ ಅತಿ ದುಃಖ ಉಂಟಾದಾಗ ಯಾರ ನೆನಪಾಗುತ್ತದೆ? ಮಾನವನ ಪುರುಷ ಯತ್ನ ವಿಫಲವಾದಾಗ ಪರಮಾತ್ಮ ಭಗವಂತನೇ ದಾರಿ ಅಂತ ಮೊರೆ ಹೋಗ್ತೇವೆ. ಹೌದಲ್ಲವೇ? ಭಕ್ತಿಯ ಆದಿಯಲ್ಲಿ ನಿರಾಕಾರ ಶಿವನ ಪೂಜೆಯು ಲಿಂಗದ ರೂಪದಲ್ಲಿಯೇ ಆಯಿತು. ಭಕ್ತಿಯು ಮುಂದುವರಿದಂತೆ ಮೂರ್ತಿ ವಿಗ್ರಹಗಳ ಸ್ವರೂಪದಲ್ಲಿ ಪೂಜೆ ಆರಂಭವಾಯಿತು. ಸರಿ. ಅವರವರ ಭಾವನೆಗಳಿಗೆ ಅನುಗುಣವಾಗಿ ಫಲವನ್ನು ಸಾಕ್ಷಾತ್ಕಾರಗಳನ್ನು ಶಿವಪರಮಾತ್ಮನು ಮಾಡಿಸುತ್ತಾ ಬಂದರು. ಸನ್ಯಾಸಿಗಳು, ತಪಸ್ವಿಗಳು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು ಯಾವ ಯಾವ ರೀತಿ ಶಿವಪರಮಾತ್ಮನನ್ನು ಅನುಭವ ಮಾಡಿದರು, ಆ ರೀತಿ ಅವರ ವರ್ಣನೆಯನ್ನು ಪೂಜಿಸುವ ಆರಾಧಿಸುವ ವಿಧಿಗಳನ್ನು ತಿಳಿಸಿದರು. ಪಂಚವಿಕಾರಗಳನ್ನು ತೊರೆದು ಸತ್ಯದ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ನಡೆಯಲು ಅನೇಕ ವಿಧಿವಿಧಾನಗಳನ್ನು ಬೋಧಿಸಿದರು. ಹೌದೇ? ಆದರೂ ಕಲಿಯುಗದ ಈ ಸಮಯದಲ್ಲಿ ಮಾಯೆಯ ಪ್ರಭಾವ ಹೇಗಿದೆ ಎಂದು ಸ್ಪಷ್ಟವಾಗಿ ಗೋಚರಿಸುತ್ತಿದೆಯಲ್ಲವೇ ಸಖಿ? ಹೌದು ಸಖಿ, ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಮನುಷ್ಯ ಆತ್ಮರು ಎಷ್ಟು ಪಾಪಕರ್ಮಗಳನ್ನು ಮಾಡುತ್ತಿದ್ದಾರೆ. ಎಲ್ಲರ ಜೀವನದಲ್ಲಿ ದುಃಖ, ಅಶಾಂತಿ ಅಧಿಕವಾಗಿದೆ. ಪೂರ್ಣ ವಿಶ್ವ ಯುದ್ಧ ಕರಿನೆರಳಿದ್ದು ಶಾಂತಿ ಮರೀಚಿಕೆಯಾಗಿದೆ. ಈ ಸಮಯದಲ್ಲಿ ಎಲ್ಲ ಆತ್ಮರುಗಳನ್ನು ಈ ದುಃಖ ಅಶಾಂತಿಯಿಂದ ಮುಕ್ತಿಯೆಡೆಗೆ ಒಯ್ಯುವವರು ಯಾರು? ಮಾಯೆಯ ಪ್ರಭಾವಕ್ಕೊಳಗಾಗಿ ಪಾಪಕರ್ಮಗಳನ್ನು ಮಾಡುತ್ತಿರುವವರಿಗೆ ಪುಣ್ಯಕರ್ಮದ ಜ್ಞಾನವನ್ನು ನೀಡಿ ಅವರ ಪಾಪಗಳನ್ನು ಮನ್ನಿಸುವವರು ಯಾರು ಗೆಳತಿ? ಅಧರ್ಮದ ಸಾಮ್ರಾಜ್ಯವನ್ನು ಅಳಿಸಿ ಪುನಃ ಧರ್ಮದ ರಕ್ಷಣೆಯನ್ನು ಮಾಡಿ ವಿಶ್ವದಲ್ಲಿ ಸುಖ ಶಾಂತಿಯನ್ನು ಸ್ಥಾಪನೆ ಮಾಡುವವರು ಯಾರು ಮಿತ್ರೇ? ಯಾರು? ಕೇಳು ಸಖಿ, ಆ ಶಿವನ ಮಹಾತ್ಮೆಯನ್ನು. ಕಲಿಯುಗ ಈ ಅಂತ್ಯದ ಸಮಯದಲ್ಲಿ ಶಿವಪರಮಾತ್ಮನು ಈ ಭೂಮಿಯಲ್ಲಿ ಅವತರಣೆಯಾಗಿ ಧರ್ಮ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಸಖಿ, ಹೇಳುತ್ತಾರಲ್ಲವೇ, ಯಾವಾಗ ಧರ್ಮ ಗ್ಲಾನಿಯಾಗುತ್ತದೆ, ಧರ್ಮದ ರಕ್ಷಣೆಗಾಗಿ ಪರಮಾತ್ಮನ ಅವತರಣೆ ಈ ಭೂಮಿಯಲ್ಲಿ ಆಗುತ್ತದೆ ಎಂದು. ಇದು ಅದೇ ಸಮಯವಾಗಿದೆ. ಶಿವಪರಮಾತ್ಮನ ಅವತರಣೆ ಈ ಭೂಮಿಯಲ್ಲಿ ಆಗಿದೆ. ಇದು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗದ ಸಮಯವಾಗಿದೆ. ಹೌದೇ ಮಿತ್ರೇ? ಶಿವಪರಮಾತ್ಮನು ಈ ಭೂಮಿಯಲ್ಲಿ ಅವತರಣೆಯಾಗಿ ಯುಗ ಪರಿವರ್ತನೆಯ ಮತ್ತು ಧರ್ಮಸ್ಥಾಪನೆಯ ಕಾರ್ಯ ನಡೆಯುತ್ತಿದೆಯೇ? ಹಾಗಾದರೆ ನಿರಾಕಾರ ಶಿವಪರಮಾತ್ಮ ತಮ್ಮ ಕರ್ತವ್ಯಗಳನ್ನು ಹೇಗೆ ಸಂಪನ್ನಗೊಳಿಸುತ್ತಿದ್ದಾರೆ ತಿಳಿಸುವಿರಾ? ತ್ರಿಮೂರ್ತಿಯವನೇ ಶಿವಾಗ ಬ್ರಹ್ಮ ಸೃಷ್ಟಿಯೇ ಪ್ರಥಮ ತ್ರಿಮೂರ್ತಿಯವನೇ ಶಿವ ಬ್ರಹ್ಮ ಸೃಷ್ಟಿಯೇ ಪ್ರಥಮ ಜ್ಞಾನ ಗಂಗೆಯ ಹರಿಸುವ ಆತ್ಮಜ್ಞಾನವ ಪಡೆಯುವ ತ್ರಿಮೂರ್ತಿಯವನೇ ಶಿವ. ಸಹೋದರಿ, ಶಿವಪರಮಾತ್ಮನಿಗೆ ತ್ರಿಮೂರ್ತಿ ಶಿವ ಎಂದು ಕರೆಯುತ್ತಾರೆ. ನಿರಾಕಾರ ಜ್ಯೋತಿ ಸ್ವರೂಪ ಶಿವಪರಮಾತ್ಮನು ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ ಮತ್ತು ಶಂಕರನ ಮೂಲಕ ವಿನಾಶದ ಕಾರ್ಯವನ್ನು ಮಾಡುತ್ತಾರೆ. ಪ್ರಸ್ತುತ ಸಮಯದಲ್ಲಿ ಶಿವಪರಮಾತ್ಮನು ಬ್ರಹ್ಮನ ತನುವಿನ ಆಧಾರ ಪಡೆದು ಜ್ಞಾನ ಮತ್ತು ಯೋಗ ಬಲದಿಂದ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಶಿವಪರಮಾತ್ಮನು ನಿರಾಕಾರಿಯಾಗುವುದರಿಂದ ಅವರಿಗೂ ಈ ಪಂಚತತ್ವಗಳಿಂದ ಮಾಡಿದ ಶರೀರ ಆಧಾರ ಪಡೆಯಬೇಕಾಗಿರುತ್ತದೆ. ಶಿವಪರಮಾತ್ಮನು ಯಾರ ಶರೀರ ಆಧಾರ ಪಡೆಯುತ್ತಾರೋ ಅವರಿಗೆ ಬ್ರಹ್ಮ ಎಂಬ ಹೆಸರನ್ನು ನೀಡಿ ಅವರ ಮೂಲಕ ಜ್ಞಾನಗಂಗೆಯನ್ನು ಹರಿಸಿ ಪತಿತ ಆತ್ಮರುಗಳನ್ನು ಪಾವನರನ್ನಾಗಿ ಮಾಡುವ ಕಾರ್ಯವನ್ನು ಮಾಡುತ್ತಾರೆ. ಬ್ರಹ್ಮನ ಮೂಲಕ ಪಡೆದ ಜ್ಞಾನವನ್ನು ಸ್ವಯಂ ಧಾರಣೆ ಮಾಡಿ ವಿಶ್ವದ ಎಲ್ಲ ಮನುಷ್ಯರಿಗೆ
ತಲುಪುವಂತೆ ಮಾಡುತ್ತಿರುವ ನಾವು ಬ್ರಹ್ಮಪುತ್ರಿಯರು. ಹೌದೇ? ಜೀವನದಲ್ಲಿ ಜ್ಞಾನ ಮತ್ತು ಯೋಗದ ಬಲದಿಂದ ಪವಿತ್ರತೆಯನ್ನು ಧಾರಣೆ ಮಾಡಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡಲು ಶಿವನಿಗೆ ಸಹಯೋಗಿಗಳು. ಎಂಬಲ್ಲಿಗೆ ಜ್ಞಾನ ಮತ್ತು ಯೋಗ ಅಂದರೆ ಏನು ಅಂತ ತಿಳಿಸುವೆಯಾ ಮಿತ್ರೇ? ದುಃಖ ತೊಲಗಲಿ ಶಾಂತಿ ನೆಲಸಲಿ ವಿಶ್ವದ ಪರಿಪೂರ್ಣವಾದ ಕಲೆ ಯಕ್ಷಗಾನ. ಈ ಕಲೆ ಪುಟ್ಟುದಿ ನಮ್ಮ ಈ ಮಣ್ಣಿಡು ಪಂಪಿಯನ್ನು ನಂಗೆ ಮಾತಾಡಗಲ ಪೆರಮದ ಸಂಗತಿ ಅಂಚಿತ್ತಿನ ಯಕ್ಷಗಾನದ ಹೊರಟು ಶಿವ ಮಹಾತ್ಮ್ಯವನ್ನು ನಚ್ಚಿತ್ತಿನ ಪೊರ್ಲುದ ಕಥಾಭಾಗವನ್ನು ನಮ್ಮದು ಮದಿ ಗಿಡಿದೇರು ಐಟ್ಲ ವಿಶೇಷವಾದ ಅವೇತೋ ಜೋಕಲಿಗೆ ಯಕ್ಷಗಾನ ಕಲ್ಪವೊಂದು ಪುನಂಚಿತ್ತಿನ ಯಕ್ಷ ಗುರುಕುಲು ರವಿ ಅಲೆವೂರಾಯ ಮುಲ್ಪ ಪಾತ್ರ ಮಲ್ತದೆ ಒಂಜಿ ಯಕ್ಷಗಾನಗೂ ವಿಶೇಷವನ್ನು ಪೊರ್ಲು ಪೊಲಿಕೆಂದಿಂಜಾದರು. ಮಹಾಕಾಲನ ಸಾನ್ನಿಧ್ಯ ಮಹಾಕಾಲನ ಬಗೆಟ್ ಒಂಜಾತ್ ವಿಚಾರಲು ಐಟ್ಲ ವಿಶೇಷವಾದ ಶಿವ ಪಂಡ ಒಂಜಿ ಅರ್ಥನೆ ಮಂಗಲ ಅಂದ ಅರ್ಥ ಮಂಗಳಕರವನ ಚಿತ್ತನೆ ಪೊರ್ತುಡು ಶಿವನ ಮಹಾತ್ಮೆ ತೆರಿಬನ ಚಿತ್ತನೆ ಈ ಕೂಟದಾಗಲಿರ್ದು ಅವಕಾಶ ಮಾಲ್ತು ಕೊಡ್ತೀನಿ ಚಿತ್ತನ ಗುರುಪುರ ಗೋಳಿದಡು ಗುತ್ತದ ಗಡಿಕಾರರ ಚಿತ್ತನ ವರ್ಧಮಾನ ದುರ್ಗಾಪ್ರಸಾದ್ ಶೆಟ್ರಿಗೆ ಅಕುಲು ಒಂಜಿಗೆ ಮಾನಾದಿಗೆ ಮಲ್ಪೊಡು ಪಂದು ಬೈಕೊಂದಲ್ಲೇ ಐಗಿತೆ ಈ ವೇದಿಕೆ ಅವಕಾಶ ಮಾತು ಕೊರೊಂದಲ್ಲ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಾಗಲಿರ್ದು ಪೊರ್ಲುದ ಒಂಜಿ ಯಕ್ಷಗಾನ ಶಿವ ಮಹಾತ್ಮೆ. ಆ ಕಥೆಡು ಬತ್ತಿಲಕ್ಕನೆ ಕಲಿಯುಗ ಐನಾತು ಬೇಗ ಮುಕ್ತಾಯ ಅದು ಕಲಿ ಪಾರದು ಪೋದು ಸತ್ಯಯುಗ ಕೊಡ್ರ ಐನಾತು ಬೇಗ ನಿಲಯವುಡವನ್ನು ಚಿತ್ತಿನ ವಿಚಾರದ ಒಟ್ಟಿಗೂ ಯಕ್ಷಗಾನದ ಮಾತಾ ಕಲಾವಿದರ ವೇದಿಕೆದ ತೀರ್ಥ ಬರ್ತದೆ ನಮ್ಮ ಚಾವಡಿಗೆ ಬರ್ತದೆ ಪ್ರಸಾದವನ್ನು ಸ್ವೀಕಾರ ಮಲ್ಪಡ ಬಂದಕ್ಕೆ ಏನೊಂದಲ್ಲ. ಅವಕಾಶ ನಿಕಲು ಬುಡೋರ್ಚಿ ದೈದಿದ್ದು ದೂರ ಇತ್ತಿನಕಲು ಆಯ್ನದು ಬೇಗ ವೇದಿಕೆ